वदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ओम शांति शांति शांतिः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मा व्यामोहतस्तदितराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। கருவிருத்த குழிநீத்த பின் காமக்கடுங்குழி விழுந்து உருவிரத்தம் புக்குழலுவீர் உயரின் பொருள்களுக்கு உருவிரத்தம் புகுதாவல் குருகையர்கோன் உரைத்த திருவிரத்தோரடி கத்திரீர் ತಿರುನಾಟಹತ್ತೆ. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ 20 ಹಾಡುವರೆಗೂ ನೋಡಿದ್ವಿ ನಾವು. ಇಪ್ಪತ್ತವರೆಗೂ ನೋಡಿದ್ವಿ. ಶಿನ್ಮೊಳಿ ಇದಕ್ಕೆ ತಿರುವಾಮೊಳಿನಲ್ಲಿ ಅರ್ಥ ನೋಡೋಣ ಅಂತ ಹೇಳಿದ್ದೆ. ಯಾರ್ಯಾರು ತಿರುವಾಮೊಳಿ ಬುಕ್ ತಗೊಂಡಿದ್ರೆ ಅದರಲ್ಲಿ 4ನೇ ದಶಕದಲ್ಲಿ ತೀರ್ಪಾರೆ ಯಾನಿನಿ ಆ ದಶಕ 4ನೇದ್ರಲ್ಲಿ 6ನೇದು ಅದು ತಗೊಳ್ಳಿ. ಒಂದು 5 ನಿಮಿಷ ಅದನ್ನ ನೋಡ್ಬಿಟ್ಟು ಆಮೇಲೆ ಇವತ್ತಿನ ಹಾಡು ಹೋಗೋಣ. ಯಾಕಂದ್ರೆ ಅವರು ಸಬಿತಾ ಹೇಳಿದ್ಮೇಲೆ ನನಗೆ ಅದು ನಾನು ಬರ್ಕೊಂಡಿದ್ದೆ, ಬಟ್ ತುಂಬಾ ದೀರ್ಘವಾಗಿತ್ತು. ತುಂಬಾ ಚೆನ್ನಾಗಿದೆ ಅದು. ಹೇಗೆ ಇದು ಒಂಥರ ಹೇಗೆ ಇದನ್ನ ಹೇಗೆ ತಿರುವಿರತ್ತಮ್ಮು ತಿರುವಾಮೊಳಿಗೆ ಮ್ಯಾಪಿಂಗ್ ಅಂತಾರಲ್ಲ, ಆ ಥರ ಮ್ಯಾಪಿಂಗ್ ಮಾಡ್ಬೋದು. 1102 ಪಾಶಗಳಲ್ಲಿ ತಿರುವಿರತ್ತಮ್ಮು ಹಾಗೆ ಹರಡ್ಕೊಂಡಿದೆ. ಅದನ್ನ ತಿರುವಿರತ್ತಮ್ 100 ಪಾಶನ ವಿಸ್ತಾರವಾಗಿ ಹೇಳಿದ್ರೆ ತಿರುವಾಮೊಳಿ ಹೇಳ್ದಂಗಾಗತ್ತೆ. ಆ ಥರ ಅದರಲ್ಲಿ ಎಲ್ಲಿ ಬರುತ್ತೆ ಈಕ್ವಲೆಂಟ್ ಪಾಶ್ರ ಎಲ್ಲಿ ಬರುತ್ತೆ, ಅದೇ ಥರ ಸಂಗತಿ ಎಲ್ಲೇ ಹೇಳಿದ್ದಾರೆ ಅನ್ನೋದನ್ನ ನಾವು ಅದನ್ನ ಗುರುತಿಸ್ಕೊಂಡಾಗ ತುಂಬಾ ಖುಷಿ ಅಂತ ಅನ್ಸುತ್ತೆ. ಅದ್ರಲ್ಲಿ ಅವಾಗ ನಮ್ಗೆ ನಮ್ಮಾಳ್ವಾರ ಕವಿತಾ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಹೆಂಗೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅದರಲ್ಲಿ ಇನ್ನು ಹೋಗ್ತಾ ಹೋಗ್ತಾ ಅದು ಶಮಾಶ್ರಯಣದ ಸ್ಟೆಪ್ಸ್ ಅದನ್ನೆಲ್ಲ ಕೂಡ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಚಕ್ರಾಂಕ ಇದು ಮಾಡೋದು ಅದನ್ನೆಲ್ಲಾನು ತುಂಬಾ ಚೆನ್ನಾಗಿ ಒಂದೊಂದು ಸ್ಟೆಪ್ ಒಂದೊಂದು ಪದ್ಯದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅದನ್ನ ಈ ಶಿನ್ಮೊಳಿ ಇದನ್ನ ಮಾತ್ರ ನೋಡೋಣ, ನೋಡ್ಕೊಂಡು ಮುಂದೆ ಹೋಗೋಣ. ಇಲ್ಲಿ ಪದ್ಯನ ಫಸ್ಟ್ ಓದ್ಕೊಂಬೋಣ ಪೂರ್ತಿ, ಅವಾಗ ನಮ್ಗೆ ಗೊತ್ತಾಗುತ್ತೆ. ಶಿನ್ಮொழிನೋಯೋ கழிப்பெருந்தெய்வம் இன்னோ இனது என்றில் மொழி கேட்கும் இளந்தெய்வம் அன்றிது வேளானில் நீ என மொழி கேள்வின் நம்மனே மேற் உலகேழமுண்டான் சொல்மொழி மாலையும் தண்ணம் துழாய் கொண்டு ಶೂಟುಮಿನೇ. ಇಲ್ಲಿ ತಣ್ಣನ್ ತುಳಾಯ್ಕೊಂಡು ಶೂಟುಮಿನೇ ಅನ್ನೋದನ್ನ ಈ ತೀರ್ಪಾರೆ ಯಾರಿನಿ ತಗೊಂಡಿದ್ರೆ ಪುಸ್ತಕ ನೋಡಿ, ಇಲ್ಲಾಂದ್ರೆ ಹಾಗೆ ನಾನು ಓದ್ತೀನಿ, ನೀವು ಅದನ್ನ ಫಾಲೋ ಮಾಡ್ಕೊಳ್ಳಿ. ಹೇಗೆಂದ್ರೆ ತೀರ್ಪಾರೆ ಯಾಮಿನಿ எங்கனம் நாடுதம்மன்னை மேல் ஓர்பாலுண்ணுதல் ಉತ್ತನಲ್ ನೋಯಿದು ತೇರಿನೋಮ್. ಇಲ್ಲೂ ಅದೇ ತರ ಉತ್ತನಲ್ ನೋಯಿದು ತೇರಿನೋಮ್. ಇಲ್ಲೂ ಒಂದು ನೋವು ಬರುತ್ತೆ, ನೋಯ್ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಇಲ್ಲೂ ನೋವು.
தான் செய்து அன்ற இவரை வெல்வித்த மாய போர் பாகனார்க்கு இவள் சிந்தை துழாய் திசைக்கின்றதே. ಇವಳು ಚಿಂತೆ ಎಲ್ಲ ತುಳಸಿ ಮಾಲೆ ಹಾಕೊಂಡಿದ್ದಾನಲ್ಲ, ಪೋರ್ಪಾಹನ ಯಾರು ಆ ಕೃಷ್ಣನ ಮೇಲೆ ಇದೆ ಅನ್ನೋದನ್ನ ಮೊದಲನೇ ಹಾಡಲ್ಲಿ ಹೇಳ್ತಾರೆ. ಅದೇ ತರ ಮಾತು ಕಡಿಮೆ ಆಡ್ತಾಳೆ ಅನ್ನೋದಕ್ಕೆ ಅದನ್ನು ಇಲ್ಲಿ ಹೇಳ್ತಾರೆ. ದಿಶೈಕಿಂದ್ರದೇ ಇವಳ್ನೋ ಇದು ಮಿಕ್ಕ ಪೆರುಂದೈವಂ. ಇವಳಿಗೆ ಈ ಬಂದಿರೋದ್ ನೋವು ಯಾವ್ದು ಅದರಲ್ಲಿ ಇಲ್ಲಿ ಹೇಳ್ತಾರಲ್ಲ, ಇಳಂ ದೈವಂ ಅಂದ್ರೆ ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. இது மிக்க பெருந்தெய்வம் இசைப்பின்றி நீரணங்காடுதும் ಇಳಂದೈವಂ ಅನ್ರಿದು. ಇಲ್ಲೂ ಅದೇ ಸೇಮ್ ವರ್ಡ್ಸ್, ಇಳಂದೈವಂ ಅನ್ರಿದು. ಚಿಕ್ಕದು ಯಾವುದೋ ದೇವತಾಂತರದಿಂದ ಬಂದಿದ್ದಂತ ಒಂದು ದುಃಖ ಅಲ್ಲ, ಇದು ದೊಡ್ಡ ದೇವತೆಯಿಂದ ದೊಡ್ಡ ದೇವರಿಂದ ಬಂದಿರೋದು. திசைப்பின்றியே செங்கு சக்கரமென்றிவள் கேட்க நீரிசைக்கு நிசைக்கித்திராகில் ನನ್ರೇ ಇಲ್ ಪೆರುಂ ಇದು ಕಾಣ್ಮಿನೆ. ಈ 10 ಹಾಡಿನಲ್ಲೂ ಈ ಶಮಾಶ್ರಯಣ ಮಾಡಿಸ್ಕೊಳ್ಳೋದಕ್ಕೆ 5 ಅಂಗದೊಂದಿಗೆ ಇದೆಯಲ್ಲ, 6ನೇದು ಅಂಗಿ ಅದು ಯಾರು ಮಾಡ್ಕೊಳ್ತಾರೋ ಅವರು, ಅದನ್ನ ಈಗ ಹೇಳ್ತಾರೆ. ಮೊದಲು ನಾವೇನ್ ಮಾಡ್ಬೇಕು, ಮನಸ್ಸು ಮಾಡ್ಬೇಕು. ಇವಳ್ ಶಿಂದೆ ದಿಶೈಕಿಂದ್ರದೆ. ಶಮಾಶ್ರಯಣ ಮಾಡಿಸ್ಕೊಳ್ಬೇಕಾದ್ರೆ ಮೊದಲು ಈ ಭರಣಿ ಹಸ್ತ ಶಮಾಶ್ರಯಣ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾದದ್ದು ಏನು ಅಂದ್ರೆ ನಾವು ಮನಸ್ಸು ಮಾಡ್ಬೇಕು. ನಾವು ಮಾಡಿಸ್ಕೋಬೇಕು ಅಂತ ನಮಗೆ ಮನಸ್ಸಿದ್ರೆ ತಾನೇ ನಾವು ಅದಕ್ಕೆ ಹೋಗ್ತೀವಿ. ಅದು ಮೊದಲನೇ ಹಾಡಲ್ಲಿ ಹೇಳಿದ್ದಾರೆ, ದಿಶೈಕಿಂದ್ರದೆ ಅಂತ ಹೇಳ್ತಾರೆ. ಈ 2ನೇ ಹಾಡಲ್ಲಿ ಶಂಕು ಚಕ್ರ ಮಂಡ್ರಿ ಬಳ್ ಕೇಕ ಬೇಕು, ನನಗೆ ಚಕ್ರಾಂಕ ಇದು ಬೇಕು ಅಂತ ಕೇಳ್ತಾರಂತೆ. 3ನೇ ಹಾಡಿನಲ್ಲಿ ಇದು ಕಾಣ್ಮಿನ್ನೇ ಮೀರಿ ಕಟ್ಟುವಿಚ್ಚಿ ಸೊಲ್ಕೊಂಡು, ಕಟ್ಟುವಿಚ್ಚಿ ಅಂತ ಹೇಳಿದ್ರೆ ಅದೇ ಆ ಕೊರವಂಜಿ ಇದ್ದಾಳಲ್ಲ ಅವಳು, ಕಣಿ ಹೇಳೋಳು. நீர் எதுவானும் செய்து அங்கோர் கள்ளும் இறைச்சியும் தூவேನ್ ಮಿನ್. ಅಲ್ಲೇ ಕಳ್ಳದಲ್ಲಿ ಅಯ್ಯೋ ದೇವ್ರು ಇದು ಹೆಂಡ ಕೇಳ್ತಾ ಇದೆ, ರಕ್ತ ಕೇಳ್ತಾ ಇದೆ, ಅಲ್ಲಿ ಬಲಿ ಕೊಡ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅದು ಕಳ್ಳುಂ ಇறைச்சியும் ತೂವೇನ್ ಮಿನ್. ಅಲ್ಲಿ ಹೋಗಿ ಆ 3 ದಾರಿನಲ್ಲಿ ಸೇರೋ ಕಡೆ ಇದನ್ನೆಲ್ಲ ನೀವು ಚಿಮುಕಿಸ್ಬಿಟ್ಟು ಅದ್ ಬರ್ಬೇಕು ಅಂತೆಲ್ಲ ಹೇಳ್ತಾರೆ. ಮಧುಬಾರ್ ತುಳಾಯ್ ಮುಡಿ ಮಾಯ ಪಿರಾನ್ ಕಳಲ್ ವಾಯ್ತಿನಾಲ್. ಇದಕ್ಕೆಲ್ಲ ಏನು ಬಿಡ, ರೆಮಿಡಿ ಏನಪ್ಪಾ ಅಂತ ಹೇಳ್ತಾರೆ, ಕ್ಲೀನ್ ಆಗಿ ಹೇಳಿದ್ರು. ಭಗವಂತನ ತುಳಾಳ್ಮುಡಿ ಮಾಯಾಪಿರಾನ್, ಅಲ್ಲೂ ತುಳಸಿ ಬಗ್ಗೆ ಹೇಳ್ತಾರೆ, ಇಲ್ಲಿ ತುಳಾಳ್ಮುಡಿ ಮಾಯಾಪಿರಾನ್ ಭಗವಂತನ ಪಾದಗಳ ಕಳಲ್ ವಾಯ್ತಿನಾಲ್, ಪಾದಕ್ಕೆ ನಾವು ಎರಗಬೇಕು. ಭಗವಂತನಲ್ಲಿ ಶರಣಾಗತಿ ಮಾಡ್ಕೋಬೇಕು, ನಮ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬೇಡ್ಕೊಳ್ಬೇಕು. ಅದುವೇ ಇವಳುಚ್ಚನೋಯ್ಕುಂ ಅರುಮರುಂದಾಹುಮೆ. ಅಲ್ಲೂ ಕೂಡ ಅದನ್ನೇ ಹೇಳಿದ್ರು. ಸೊಲ್ಮೊಳಿ ಮಾಲೆ ಅಂತಣ್ಣನ್ ತೊಳ್ಕೊಂಡು ಸುಟ್ಟು ಮೆನೆ, ಇದನ್ನೇ ಇವಳಿಗೆ ಔಷಧಿ ಅಂತ ಈ ಹಾಡಲ್ಲ ಶಿನ್ಮೊಳಿ ಇದ್ರಲ್ಲೂ ಹೇಳ್ತಾರೆ. ಎನ್ನಮ್ಮನೆ ಮೀರ್ ಉಲಹೇಳು ಮುಂಡಾನ್ ಸೊಲ್ಮೊಳಿ ಮಾಲೆ ಅಂತಣ್ಣನ್ ತುಳಾಯ್ಕೊಂಡು ಸುಟ್ಟು ಮೆನೆ. ಅಲ್ಲೂ ಅದೇನೆ, ಇದು ತಿರುವಿರುತ್ತಮಲ್ಲೂ ಅದೇ ಹೇಳ್ತಾಳೆ, ಇಲ್ಲೂ ಅದೇ ಹೇಳ್ತಾರೆ நம்மாழ்வார். ನೆಕ್ಸ್ಟ್ ಇದರಲ್ಲಿ மருந்தாகுமென்று அங்கோர் மாய வலமை சொல்கொண்டு நீர் கரும் சோறும் மத்தை செஞ்சோறும் களನಿழைத்த ಎನ್ ಪೈನ್. ಅನ್ನಗಳನ್ನೆಲ್ಲ ಬಣ್ಣ ಬಣ್ಣದ ಅನ್ನಗಳನ್ನೆಲ್ಲ ಕಲಸಿ ಅದನ್ನ ಒಂಥರ ಆರತಿ ತರ ಮಾಡಿ ನೋಡಕ್ಕೆ ಹೆದರ್ಕೊ ಹೋಗ್ಬೇಕು. ಯಾವುದೋ ಒಂದು ಮೂಲೆಯಲ್ಲಿ ಗುಡ್ಡೆ ತರ ಅನ್ನ ಮಾಡಿ ಕುಂಕುಮ ರಕ್ತ ಎಲ್ಲ ಚೆಲ್ಬಿಟ್ಟು ಅದು ಆ ತರ ಹಾಕೋದಲ್ಲ, ಅದು ಹಂಗಲ್ಲ ಮಾಡೋದು. ಒರುಂಗಾಹವೇ ಉಲಹೇಳು ವಿಳಂಗಿಯು ವೆಂಡಿಟ್ಟ. ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಹಾಗೆ ಯಾರಿಗೂ ತಿಳಿದಂಗೆನೆ ಸದ್ದಿಲ್ದೆ ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ನುಂಗ್ತಾನಲ್ಲ, ಅವನ ಪೆರುಂದೇವನ್ ಪೇರ್ ಸೊಲ್ಲ ಕಿರ್ಕಿಲ್ ಇವಳೈ ಪೆರುದಿರೆ. ಇಲ್ಲಿ ಶಮಾಶ್ರಯಣದ ಸ್ಟೆಪ್ಸ್ ಹಾಗೆ ಹೋಗ್ತಾ ಇದ್ದಾಗ ಪೆರುಂದೇವನ್ ಪೇರ್ ಶೊಲ್ಲ, ಭಗವಂತನ ನಾಮ ಹೇಳ್ಬೇಕು. ಇಲ್ಲೂ ಅಷ್ಟೇ ಸೊಲ್ಮೊಳಿ ಅಂತ ತಿರುವಿರುತ್ತಲ್ಲಿ ಆ ಹಾಡಲ್ಲಿ ನಾವು ನೋಡಿದ್ವಿ. ಇನ್ಮೊಳಿ ಸೊಲ್ಮೊಳಿ ಇಲ್ಮೊಳಿ ಅದೆಲ್ಲ ಹೇಳಿದ್ರಲ್ಲ, ಅವಾಗ ಅದು ಸೊಲ್ಮೊಳಿ ಅಂದ್ರೆ ಭಗವಂತನ ನಾಮ. ಇಲ್ಲಿ ಅಷ್ಟಾಕ್ಷರಿ ನಮಗೆ ಉಪದೇಶ ಆಗುತ್ತೆ, ಅದೇ ನಾಮಸ್ಮರಣೆ ಮಾಡ್ಬೇಕು. ಅದೇ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ಇವಳೈ ಪೆರುಂ ಪರಿಷೆ இவ்வணங்காடுதல்லன்றந்தோ குவளை தடங்கண்ணும் கோவை செவ்வாயும் பயந்தனள் கவளக்கடா களிரட்ட பிரான் திருநாமத்தால் தவள பொடி கொண்டு ನೀರಿಟ್ಟುಡುಮಿನ್ ತಣಿಯುಮೆ. ಏನು ಇಲ್ಲ, ಭಗವಂತನ
ಶ್ರೀಚೂರ್ಣ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ನೀರಿಟ್ಟಿಡ್ಮೇಲೆ ಅವಾಗ ನೀವು ಅದನ್ನ ಹಣೆಗಿಡ್ಬೇಕು. ಅವಾಗ ಅವಳಿಗೆ ಬಂದಿರೋ ಈ ಜ್ವರ ಹೋಗುತ್ತೆ ಅಂತ. ಇದನ್ನೇ ಇಲ್ಲಿ ನಾಮ ಯಾವುದು ಪಂಚ ಸಂಸ್ಕಾರದ ಸ್ಟೆಪ್ಸ್ ಹೇಳ್ತಾರೆ. ಪಂಚ ಸಂಸ್ಕಾರದಲ್ಲಿ ಈ ನಾಮಗೆ ದವಳ ಕೂಡಿಕೊಂಡು ಅಂತ ಬಿಳಿ ಇದೆ ಸುದ್ದೆ ತರ ಇರುತ್ತಲ್ಲ ತಿರುಮಣ್ಣು, ಅದನ್ನ ಇಲ್ಲಿ ದವಳ ಪೊಡಿಕೊಂಡು ನೀರಿಟ್ಟು ನಿಂತಣಿಯೊಮ್ಮೆ ಅದನ್ನ ಇಟ್ಕೊಂಡ್ರೆ ಅವಾಗ ಅವಳಿಗೆ ಆ ಭಗವಂತನಲ್ಲಿ ಇರೋ ಆರ್ವದಿಂದ ಬಂದಿರೋ ಆ ಜ್ವರ ಹೋಗುತ್ತೆ ಅಂತ ಹೇಳ್ತಾರೆ. ಮುಂದಿನದು ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಪಂಚ ಸಂಸ್ಕಾರದಲ್ಲಿ ಏನ್ ಬರುತ್ತೋ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. தனியும் பொழுதில்லை நீரணங்காடுதிரன்னை மீட்பிணியும் ஒழிகின்றதில்லை பெருகுமிதவல்லால் மணியின் அணி நிறமாயன் தமர் அடிநீரு கொண்டு ಅಣಿಯ ಮುಯಲಿನ್ ಮತ್ತಿಲ್ಲೈ ಕಂಡೀರಿವಣಂಗುಕ್ಕೆ. ಇದಾದ್ಮೇಲೆ ಒಂದು ಸ್ಟೆಪ್ ಇನ್ನೂ ಒಂದು ಸ್ಟೆಪ್ ಫರ್ದರ್ ಹೋಗ್ತಾರೆ. ಹೇಗೆ ಅಂದ್ರೆ ಭಾಗವತ ಶೇಷತ್ವವನ್ನ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಏನಪ್ಪ ಅಂದ್ರೆ ನಿರಮಾಯನ್ ತಮರ್ ಅಡಿನೀರ್, ತೊಂಡರ ಅಡಿನೀರನ್ನ ಶ್ರೀಪಾದ ತೀರ್ಥ ಅದರ ತಗೊಳ್ಳೋದು ಮುಖ್ಯವಾಗಿ. ಇದರಲ್ಲಿ ಈ ಶ್ರೀಪಾದ ತೀರ್ಥ ಅನ್ನೋದು ತುಂಬಾ ಮುಖ್ಯ. ಅದು ಯಾರೇ ಭಾಗವತರು ಬಂದಾಗ್ಲೂ ಶ್ರಾದ್ದಗಳಲ್ಲೂ ಅವರ ಪಾದ ಅಂಗುಷ್ಟ ಇದೆಯಲ್ಲ ಅದನ್ನ ತೊಳೆದು ಆ ನೀರನ್ನ ತಗೊಳ್ಳೋದು ವಾಡಿಕೆಯಲ್ಲಿದೆ. ತುಂಬಾ ಜನ ಬಿಟ್ಬಿಟ್ಟಿದ್ದಾರೆ ಇದನ್ನೆಲ್ಲ, ಇವಾಗೆಲ್ಲ ಅದು ಗಲೀಜು ಅದು ಇದು ಅನ್ಕೊಂಡು. ಆದ್ರೆ ಅದು ತುಂಬಾ ಶ್ರೇಷ್ಠ. ಆ ಶ್ರೀಪಾದ ತೀರ್ಥ ಅಂದ್ರೆ ಭಾಗವತರ ಪಾದವನ್ನ ತೊಳೆದು ಆ ನೀರನ್ನ ತೀರ್ಥ ತರ ತಗೊಳ್ಳೋದು ಅಂತ. ಅದರಲ್ಲೂ ತೆಂಗಲೆಯರ ಸಂಪ್ರದಾಯದಲ್ಲಿ ತುಂಬಾ ಅದಕ್ಕೆ ಮಹತ್ವ ಜಾಸ್ತಿ ಕೊಡ್ತಾರೆ. ಅವರು ಎಲ್ಲ ಅಕೇಶನ್ ಅಲ್ಲೂ ಎಲ್ಲ ಸಂದರ್ಭದಲ್ಲೂ ಶ್ರೀಪಾದ ತೀರ್ಥವನ್ನು ತೆಗಿತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಶ್ರೀಪಾದ ತೀರ್ಥ ನಿರಮಾಯನ್ ತಮರ್, ಅವರ ತೊಂಡರುಗಳು ಆ ಭಾಗವತರ ಶ್ರೀಪಾದ ತೀರ್ಥವನ್ನ ತಗೊಂಡ್ರೆ ಕಂಡೀರಿ ಒಣಗಕ್ಕೆ ಇವಳಿಗೆ ಅದೇನೇ ಕೊಡ್ಬೇಕು ಅಂತ ಹೇಳ್ತಾರೆ. ಅವಳಿಗೆ ಬಂದಿರೋ ಆ ನೋವು ಇದೆಯಲ್ಲ ಅದು ಹೋಗುತ್ತೆ ಅವಾಗ ಅಂತ. அணங்குக்கு அருமருந்தென்று அங்கோரடும் கள்ளும் பராய் சுணங்கெழியறிந்து நுண்தோள் ಕುಳೈಕಪಡುಂ ಮನ್ನೆ ನೀರ್. ಮಾಡ್ಸೋದ್ರೆ ನಿಮ್ಗೆ ಏನಾಗುತ್ತೆ, ನಿಮ್ ಕೈ ಸೇದೋಗುತ್ತೆ, ಬಾಯಿ ಸೇದೋಗುತ್ತೆ ಅಂತ ಹೆದರ್ಸೋದ್ ಬೇರೆ. ಈ ಕಡೆಗಳೇ ಹೇಳ್ಬೇಕಾದ್ರೆ, ಶಾಸ್ತ್ರಗಳನ್ನ ಹೇಳ್ಬೇಕಾದ್ರೆ ಇದೇ ಪರಿಹಾರ. ಇದು ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ಬರೀ ಹೆದರ್ಸ್ತಾರೆ. உணங்கள் கிடகடுதை உதடாட்டும் கண்டேன் பயன் வணங்கீர்கள் மாயப்பிரான் தமர் ವೇದಂ ವಲ್ಲಾರೆಯೇ. ಇದನ್ನ ಎರಡ್ ತರ ಅರ್ಥ ಮಾಡ್ತಾರೆ. ಹೇಗೆ ಕಳುದೈ ಉದಡಾಟಂ ಅನ್ನೋದಕ್ಕೆ ಒಂದು ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಅನುಸಂಧಾನ ಮಾಡೋದು ಅನ್ನೋ ತರನೂ ಆಗತ್ತೆ. ಇನ್ನೊಂದು ಈ ಏನು ಗೊತ್ತಿಲ್ಲದೆ ಹೋದ್ರೆ ಬಾಯಿ ಆಕ್ಷನ್ ಮಾಡೋದು. ಗುಂಪಲ್ಲಿ ನೋಡ್ತಾ ಇದ್ದಾಗ ಎಲ್ಲರೂ ಏನೋ ಹೇಳ್ತಾ ಇದ್ದಾರೆ ಅಂತಾನು ಅನ್ಕೊಳ್ಬೇಕು. ಆ ಬಾಯಿ ಕತ್ತೆ ಅಳ್ಳಾಡ್ಸದಿಯಲ್ಲ, ಅಯ್ಯೋ ಎಷ್ಟು ಚೆನ್ನಾಗಿ ಅಳ್ಳಾಡಿಸ್ತಾ ಇದೆ ನೋಡು ಬಾಯಿ ಅಂತ ಹೇಳೋದು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ವೇದ ಹೇಳ್ತಾ ಇದ್ರೆ ಅದು ಭಗವಂತನನ್ನ ಕೂರ್ತಿದ್ದು ಅದು ಅದರ ಅರ್ಥ ಸಹಿತ ತಿಳ್ಕೊಂಡ್ರೆ ಎಷ್ಟು ಉತ್ತಮವಾಗಿರುತ್ತೆ ಅಂದ್ರೆ, ಭಾಗವತ ಶೇಷತ್ವವನ್ನ ನಮ್ಗೆ ತಿಳಿಸುವಂಥದ್ದು ಇದು. ಈ ಪಾಶನು ಅದೇನೆ, ಭಾಗವತ ಶೇಷತ್ವವನ್ನು ತಿಳಿಸುವಂಥದ್ದು. ಅದು ಬಿಟ್ಟು ಸುಮ್ಮನೆ ಅಯ್ಯೋ ನೋಡು ಅದು ಎಷ್ಟು ಚೆನ್ನಾಗಿ ಬಾಯಿ ಆಡಿಸ್ತಾ ಇದೆ ಅನ್ನೋ ತರ ಇದ್ರೆ ಅವಾಗೇನು ಪ್ರಯೋಜನ ಇಲ್ಲ. ಅದು ಏನು ಹೇಳ್ತಾ ಇದೆ, ಅದ್ರ ತಿರುಳೇನು ಅವೆಲ್ಲ ಗೊತ್ತಾಗ್ಬೇಕು. ಸುಮ್ಮನೆ ಕಲ್ತ್ಕೊಂಡು ವೇದಂ ವಲ್ಲಾರಿಗೆ, ಅವಾಗ ವೇದಗಳನ್ನ ಕಲ್ತ್ಕೊಂಡು ಭಕ್ತಿಯಿಂದ ಹೇಳೋರು ಅವರು ಅಡಿಯಾರನ್ನ ಸೇವೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. வேதம் வல்லார் கொண்டு விண்ணோர் பெருமான் ತಿರುಪಾದಂ ಪಣಿಂದು, ಭಾಗವತರನ್ನ ಮುಂದಿಟ್ಕೊಂಡು ನಮಸ್ಕಾರ ಮಾಡ್ಬೇಕು ಅನ್ನೋದನ್ನ ಇನ್ನೊಂದು ವಿಚಾರನು ಇದರಲ್ಲಿ ಹೇಳ್ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಬ್ರೊಬ್ರೇ ಹೋಗೋದಕ್ಕಿಂತ ಕೂಡಿ ಇருந்து ಕುಳಿರ್ದೆ ಎಲ್ಲೋರೆಂಬಾವ ಅಂತ ಆಂಡಾಳ್ ಹೇಳ್ತಾಳಲ್ಲ, ಅದೇ ತರ ಭಾಗವತರನ್ನ ಮುಂದಿಟ್ಕೊಂಡು ಹೋಗೋದ್ರಲ್ಲಿ ತುಂಬಾನೇ ಅದು ಒಂದು ಬೇರೆ ತರನೇ ಇರುತ್ತೆ. ಭಗವಂತನ ಅನುಭವ ಚೆನ್ನಾಗಿ ಸಿಗುತ್ತೆ ಅಂತ. ಇವಳನ್ನು ಇದು ತೀರ್ಥ ಕೂಡ ಅದು ಇಲ್ಲದೆ ಹೋದ್ರೆ ಇವಳಿಗೆ ಇದು ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇನೆ ಎನ್ಮೊഴി ಕೇಳಿ ನಮ್ಮನೆ ಮೇರಿ ಕೇಳಿ ಅವಳನ್ನ ಈ ಭಗವಂತನನ್ನ ಜೊತೆಗೆ ಅವಳ ನಾಮಸ್ಮರಣೆಯನ್ನ ನೀವು ಹೇಳ್ದೆ ಹೋದ್ರೆ ಅವಳಿಗೆ ವಾಸನೆ ಆಗೋದಿಲ್ಲ. ಅವಳ ತುಳಸಿಯನ್ನ ಕೊಟ್ಟು ನೀವು ಅದನ್ನ ಬೀಸ್ಬೇಕು, ಅವಳ ಮೇಲೆ ಅವಳಿಗೆ ಕೊಡ್ಬೇಕು. ಅವಾಗಲೇ ಆ ತಂಡನ್ ತುಳಸಿ ಮಧುಸಿಂಧಿ ಆಗಿರುತ್ತಲ್ಲ ಅದನ್ನ ಕೊಡ್ಬೇಕು. ಇಲ್ಲದೆ ಹೋದ್ರೆ ಅವಳಿಗೆ ವಾಸಿ ಆಗಲ್ಲ ಅಂತಲ್ಲ, ಅದನ್ನೇ ಇಲ್ಲೂ ಹೇಳ್ತಾರೆ.
வேதம் வல்லார் கொண்டு விண்ணோர் பெருಮಾள் ತಿರುಪಾದಂ ಪಡೆದು ಭಾಗವತರ ಗೋಷ್ಠಿಯನ್ನು ಮುಂದಿಟ್ಟುಕೊಂಡು ಭಗವಂತನನ್ನ ಹೋಗಿ ಸೇರ್ಬೇಕು ಅನ್ನೋದು. ಇವಳ್ನೋ ಇದು ತೀರ್ಥಕೊಳ್ಳಾದ போய் ஏதம்பரைந்து அல்ல ஏதம்பரைந்து அல்ல செய்து கள்ளூடுகளாய்த்தோ ஈதம் ಮುಳವಿಟ್ಟು ನೀರ್ ಅಡಂಗಾಡುದಲ್ ಕೀಳ್ಮೆಯೇ. ಇದನ್ನ ಬಿಟ್ಬಿಟ್ಟು ಬೇರೆ ಬೇಡದೇ ಇರೋದು ಯಾವ್ಯಾವುದೋ ಮಾರ್ಗವನ್ನು ಅನುಸರಿಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಅದ್ರಲ್ಲಿ ಹೇಳ್ತಾರೆ. ಕೀழைಯಿನ ಅಲಂಗೋರ್ ಕೀಳ್ಮಹನ್ ಇಟ್ಟ ಮುಳವಿನ್ ಕೀಳ್ நாளை பல சொல்லி நீர் அடங்காடுதும் போய் காணினேன் ஏழை பிறப்புக்கும் ಕ್ಷೇಮಂ மின்னோய்க்கு ಈರೇ ಮருந்து. ಈ ವಂಚನೋಯ್ ಅಂತಾರಲ್ಲ, ಭಕ್ತಿಯಿಂದ ಬಂದಿರುವಂತ ನೋಯಿ, ಭಕ್ತಿಯ ವಿನಿವೇಶದಿಂದ ಭಗವಂತನ ಮೇಲೆ ಇರುವಂತ ಹೆಚ್ಚಾದ ಪರಮ ಭಕ್ತಿಯಿಂದ ಬಂದಿರುವಂತ ಈ ನೋಯಿ, ಇದಕ್ಕೆ ಇದೇ ಇವ ನಾಮಗಳನ್ನ ಹೇಳೋದು, ಅವನ ಶೇಷವಾದ ವಸ್ತ್ರಗಳನ್ನು ಮತ್ತೆ ಹೂವು ಪ್ರಸಾದವನ್ನು ತಗೊಳ್ಳೋದು ಕ್ಷೇಮ. ಇನ್ನೋಯ್ಕು ಇದೇ ಮருந்து. ಇದು ಒಂದೇ ಔಷಧಿ, ಪೆನಶಿಯ ಅಂತ ಹೇಳ್ತಾರಲ್ಲ ಆ ತರ. ಪೆನಶಿಯ ಫಾರ್ ಪೆನಶಿಯ ಅಂದ್ರೆ ಒಂದು ಔಷಧಿ, ಅದಕ್ಕೆ ಎಲ್ಲ ಒಂದು ಔಷಧಿ ತಗೊಂಡ್ಬಿಟ್ರೆ ಎಲ್ಲದಕ್ಕೂ ಅದೇ ರೆಮಿಡಿ ಅಂತಾರಲ್ಲ ಆ ತರ. ಹಾಗೆ ಇದು ಈ ಕಾಯಿಲೆಗೆ ಇದೇ ಮದ್ದು, ಬೇರೆ ಯಾವ್ದು ತಗೊಂಡ್ರು ವಾಸಿ ಆಗಲ್ಲ. ಊಳೆಗಿಲ್ ಕಣ್ಣಂಪಿನಾನ್ ಕಡಲ್ ವಾಯ್ತು ಮಿನ್ನು ನಿತ್ಯ. ಬೇರೆ ಏನು ಇಲ್ಲ, ಅವನ ಪಾದವನ್ನೇ ಹಿಡ್ಕೊಳ್ಬೇಕು. ಅವನ ಪಾದ, ಇದನ್ನ ಉಪಾಯವೂ ಅವನೇ ಉಪೇಯವೂ ಅವನೇ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಅವನ ಪಾದವನ್ನ ಹೋಗಿ ನಾವು ಕೈಂಕರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವನ ಪಾದವನ್ನೇ ಹಿಡ್ಕೊಳ್ಬೇಕು, ಅವನಿಗೆ ನಾವು ಶರಣಾಗ್ಬೇಕು. ಅದನ್ನ ಇಲ್ಲಿ ತೋರ್ಸ್ಕೊಡ್ತಾರೆ. ಉನ್ನಿತ್ತ ಮತ್ತೋ ದೈವಂ ತೊಳಾಲ್ ಅವನೇ ಎಲ್ಲ ಅನ್ಯ ದೇವತೆಯನ್ನ ಅವಳು ನಮಸ್ಕಾರ ಮಾಡೋದಿಲ್ಲ ಅನ್ನೋದನ್ನ ಆ ಪದ್ಯದಲ್ಲಿ ಹೇಳ್ತಾರೆ. ನುಮ್ಮಿಚ್ಚೈ ಸೊಲ್ಲಿ ನುಮ್ ತೋಳ್ ಕುಲೈಕ್ಕ ಪಡುಂ ಮನ್ನೆ ಮೇಲ್ மன்ன புடுமறை வாணன்வன் துவராவதி மன்னனை ஏத்து மின்னேத்துதல் ತೊಳುದಾಡುಮೆ. ಇವನು ದ್ವಾರಕಾಪತಿಯನ್ನ ಬಾಣಾಸುರನ ನಿರಸನ ಮಾಡಕ್ಕಲ್ಲ ಅವನು ಅಂತ ಅಂದ್ರೆ ಇದು ಕ್ಲಿಯರ್ ಆಗಿ ಕೃಷ್ಣ ಅಂತಾನೆ ಹೇಳ್ಬಿಡ್ತಾರೆ. ಕೃಷ್ಣನನ್ನೇ ಇದು ಮಾಡ್ಬೇಕು ಅಂತ ನಿರ್ದಿಷ್ಟವಾಗಿ ಹೇಳ್ಬಿಡ್ತಾರೆ. தொழுதாடி தூள்மணி வண்ணனுக்காள் செய்த நோய் தீர்ந்து ஒழுவாத தொல் புகழ் வண்குரூர் ஷடகோபன் சொல் ஒழுவாதாயிரத்துள்ளிவை 10 வெறிகளும் தொழுதாடி ಪಾಡುವಲ್ಲ ದುಃಖಶೀಲಮಿಲರ್ಗಳೇ. ಇದನ್ನ ಫಲಶ್ರುತಿ, ಅದು ನಮ್ಗೇನ್ ಬೇಕಾಗಿಲ್ಲ. ಆದ್ರೆ ಒಟ್ಟಲ್ಲಿ ಈ ಪದ್ಯದಲ್ಲಿ ಕರ್ಪಾರೆ ಯಾಮಿನಿ ಎಂಗನಂ ನಾಡುದು ಮೊನ್ನೆ ಮೀರಿ ಪದ್ಯದಲ್ಲಿ ಪಂಚ ಸಂಸ್ಕಾರವನ್ನು ಹೇಳ್ತಾರೆ. ಹಾಗೇನೆ ಇದು ಆ ಶಿನ್ಮೊಳಿ ನೋಯ್ ಇದು ಇದೆಯಲ್ಲ, ಈ ಹಾಡು ತಿರುವಿರತ್ತಂಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಅದೇನೆ ಎಲ್ಲನೂ ಅದನ್ನೇ ಹೇಳ್ತಾರೆ. ತುಳಸಿ ಇದು ಅಲ್ಲೂ ತುಳಸಿ ಹೇಳಿದ್ರು, ಇಲ್ಲೂ ತುಳಸಿ ಹೇಳಿದ್ರು, ನೋ ಅಂತ ಹೇಳಿದ್ವಿ, ಅದು ಪ್ರತಿಯೊಂದನ್ನು ಹಾಗೇನೆ ಇಲ್ಲಿ ವಿಸ್ತಾರವಾಗಿ 10 ಪದ್ಯದಲ್ಲಿ ತಿರುವಾಮಣಿನಲ್ಲಿ ಹೇಳ್ತಾರೆ. ಇದು ತುಂಬಾ ಸೊಗಸಾಗಿದೆ. ಪಕ್ಕದಲ್ಲೇ ಇಟ್ಕೊಂಡು ನಾವು ಅನುಸಂಧಾನ ಮಾಡಿದಾಗ ಎಷ್ಟು ಚೆನ್ನಾಗಿ ಹೇಗೆ ಬರ್ದಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ. ಮುಂದಿನ ಹಾಡು ಹೋಗೋಣ. சூட்ட நன்மாய்கள தூயன ஏந்தி சூட்டு நல் மாலைகள் தூயன ஏந்தி விண்ணோர்கள் நன்னீராட்டி அந்தூபம் தரா நிற்கவே அங்கு. விண்ணோர்கள் நன்னீராட்டி தரா நிற்கவே. நாங்க சேர்த்துக்கலாம், அது கரெக்ட். விண்ணோர்கள் நன்னீராட்டி அந்தூபம் தரா நிற்கவே அங்கு. விண்ணோர்கள் நல் நீராட்டியம் தூபம் தரா நிற்கவே அங்கு. ஓர் மாயினால் ஈட்டிய வெண்ணை தொடு உண்ட போந்துமிலேத்து வண்கூன் கோட்டிடை ஆடினை கூத்து. ஓர் மாயினால் ஈட்டிய வெண்ணை தொட உண்ண போந்திமில் ஏற்றுவன் பூன் கோட்டிடை ஆடினை கூத்து. அடலாய தம் கொம்பினக்கே
ಅಡಲಾಯರ್ಥಂ ಕೊಂಬಿನಕ್ಕೆ. சூட்டு நன்மாலைகள் தூயனையே வேண்டி விண்ணோர்கள் நன்னீராட்டி அந்தூபம் தரா நிற்கவே அங்கு ஓர் மாயினால் ஈட்டிய வெண்ணை தொடமுண்ட பூந்து இனிலேத்துவன் பூங்கோட்டிடை ஆடினை கூத்து அடலாய தங்கும்பினக்கே. கூட்டுனல் மாலைகள் தூயன ஏந்தி விண்ணோர்கள் நல் நீராட்டி தூபம் தரா நிற்கவே அங்கு ஓர் மாயினால் ஈட்டிய வெண்ணை தொடவுண்ண போந்திமிலேற்றுவன் பூன் கோட்டிடை ஆடினை கூத்து ಅಡಲಾಯರ್ಥಂ ಕೊಂಬಿನಕ್ಕೆ. ಈ ಹಾಡಲ್ಲೂ ಸುಮಾರು ವಿಷಯಗಳಿದೆ. ಹೇಗೆ ಅಡಲಾಯರ್ಥಂ ಕೊಂಬಿನಕ್ಕೆ, ಇಲ್ಲಿ ಹಲ್ಸಿನ್ಮೊಳಿ ಅಂತ ನಮ್ಮಾಳ್ವಾರ್ಗೆ ಅಡ್ರೆಸ್ ಮಾಡಿದ್ರು. ಇಲ್ಲಿ ಕೊಂಬಿನಕ್ಕೆ ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ಹುಡುಗಿ ಅಂತ, ಅವಳು ಸಣ್ಣ ಹುಡುಗಿ ಇವಳು ಅಂತ. ಇಲ್ಲಿ ಕೊಂಬಿನಕ್ಕೆ ಅಂತ ಹೇಳೋದು ನಪ್ಪಿನಾಯಿಗೆ ಅಡ್ರೆಸ್ ಮಾಡಿದೆ. ಅವಳು ಅಷ್ಟೇನೆ ಚಿಕ್ಕ ಹುಡುಗಿನೇ, ಕುಂಭಭೋಜನ ಮಗಳು. ಇಲ್ಲಿ ಇದರಲ್ಲಿ ಹಲವಾರು ಸ್ವಾರಸ್ಯಕರವಾದ ವಿಷಯಗಳಿದೆ ಈ ಹಾಡಲ್ಲಿ, ಅದನ್ನ ನೋಡೋಣ ನಾವು. ಶೂಟು ನನ್ಮಾಯಿಹಳ್ ತೂಯನ ಏಂದಿ, ಹಿಂದಿನ ಹಾಡಲ್ಲಿ ಹೇಳಿದ್ರು ಆ ತುಳಸಿ ಮುಡ್ಕೊಂಡಿದ್ದು ಇದೆಯಲ್ಲ ಅದನ್ನ, ಮತ್ತೆ ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಆ ಕಾಯಿಲೆ ಹೋಗುತ್ತೆ ಅಂತ. ಅದೇ ತರ ಸಖಿ ಹೇಳಿದಂತ ಮೂರ್ಛೆ ಹೋದ ಪರಾಕ್ಷ ನಾಯಕಿ ಎಬ್ಬಿಸ್ತಾಳೆ. ಹೇಗೆ ಅಂದ್ರೆ ಸ್ತೋತ್ರ ಮಾಡಿ ಎಬ್ಬಿಸ್ತಾರೆ. ಭಗವಂತನ ನಾಮ ಹೇಳಿದ್ರೆ ಹೇಳ್ತಾಳೆ ಅಂದ್ರಲ್ಲ, ಅದಕ್ಕೆ ಭಗವಂತನ ನಾಮ ಶೂಟ್ ನಲ್ಮಾಲೆಹಳ್. ನನ್ಮಾಲೆಹಳ್ ಅಂತ ಹೇಳಿದ್ರೆ ಇದೇನೆ, ಈ ಭಗವಂತನ ಶೂಡಿ ಕಳೆಯಿಂದ ಅವನು ಮುಡ್ಕೊಂಡಿದ್ದ ಒಂದು ಪ್ರಸಾದವಾಗಿರುವಂತ ತುಳಸಿ ಹಾರ ಮತ್ತೆ ಶೊಲ್ಮಾಲೆಗಳು, ಅದು ಹಾಡಿನ ನಾಮಾವಳಿಗಳನ್ನ ಹೇಳಿ ಅವ್ರನ್ನ ಎಬ್ಬಿಸ್ತಾರೆ. ಇವಳು ಹೇಳ್ತಾಳೆ, ಇದು ಇಮ್ಯಾಜಿನರಿಯಾಗಿ ನಾವು ಅನ್ಕೊಳ್ಬೇಕು, ಇವಳು ಏದ್ರು ನಾಯಕ ಬರೋದಿಲ್ವಂತೆ. ಇವಾಗ ಇನ್ನೂ ಸ್ವಲ್ಪ ದುಃಖ. ಆ ತುಳಸಿ ಮಾಲೆ ಕೊಟ್ಟಿದ್ನಲ್ಲ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ, ಕಾಯ್ತಾ ಇದ್ದಾಳೆ, ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ, ನಾಯಕ ಬಂದಿಲ್ಲ. ಒಂಥರ ಗಾಬರಿ, ಕಾಯ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಒಂದ್ ಕಡೆ ತುಂಬಾ ಹೊತ್ತಾದ್ರೆ ಇವ್ ಯಾರು ನೋಡಿ ಏನ್ ಅನ್ಕೊಳ್ತಾರ, ಇವಳು ಯಾಕೆ ಇಲ್ಲಿ ನಿಂತಾಳೆ ಅನ್ಕೋತಾರ ಅಂತ ಗಾಬರಿ. ಹಳೆ ಕಾಲದಲ್ಲೆಲ್ಲ ಎಲ್ಲದಕ್ಕೂ ಹೆದರ್ಕೊಳ್ಳೋರು ರೀ. ಅದು ರಂಭಾಳ್ವಾರ ಕಾಲದಲ್ಲಿ ಇನ್ನೂ ತುಂಬಾ ಪ್ರಿಮಿಟಿವ್ ಆಗಿತ್ತಲ್ವಾ. ನಮ್ಮ ಕಾಲಕ್ಕಿಂತ ಅವರು ಹೆಚ್ಚು ಕಡಿಮೆ ದ್ವಾಪರ ಯುಗದ ಕೊನೆಯಲ್ಲೆಲ್ಲ ಅವ್ರ ಅವತಾರ ಆಯ್ತು. ಆ ಕಾಲಘಟ್ಟದಲ್ಲಿ ಹೇಗಿತ್ತು ಸ್ತ್ರೀಯರ ಒಂದು ಮನೋಭಾವನೆ, ಒಂದು ಹೆದರಿಕೆ, ಸಮಾಜದಲ್ಲಿ ಇದ್ದಿದ್ದ ಕಟ್ಟುಪಾಡುಗಳು, ಅವುಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಹೇಳ್ಬೇಕಾದ್ರೆ ಅವರಿಗೆ ಭವಿಷ್ಯತ್ ಕಾಲ ಗೊತ್ತಿರ್ಲಿಲ್ಲ ಅದಕ್ಕೆ ಅಲ್ಲ ವಿಷಯ. ಆದ್ರೆ ಹೇಳ್ಬೇಕಾಗಿರೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪಾರತಂತ್ರ್ಯವನ್ನ ಸೂಚಕವಾಗಿ ಹೇಳ್ತಾರೆ. ಪಾರತಂತ್ರ್ಯ ಅಂತ ಹೇಳಿದ್ರೆ ಸ್ತ್ರೀ ಸಹಜವಾದ ಪಾರತಂತ್ರ್ಯ ಸ್ವರೂಪಕ್ಕೆ, ಯಾವುದು ಜೀವಾತ್ಮದ ಸ್ವರೂಪಕ್ಕೆ ಸ್ತ್ರೀ ಸಹಜವಾದ ಪಾರತಂತ್ರ್ಯ ಗುಣ ಇದೆಯಲ್ಲ, ಅದು ಸ್ವರೂಪ. ಅದು ಹಾಗಿರ್ಬೇಕು, ಸ್ವತಂತ್ರವಾಗಿ ಇರೋದಲ್ಲ ನಮ್ಮ ಸ್ವರೂಪ. ನಾವು ಭಗವಂತನ ಮೇಲೆ ಅನನ್ಯಗತಿತ್ವ ಆಕಿಂಚನ್ಯ ಅಂತೆಲ್ಲ ಹೇಳ್ತೀವಲ್ಲ, ಆ ಪಾರತಂತ್ರ್ಯ ಅನ್ನೋದು ಗುಣ, ಅದು ಸ್ತ್ರೀ ಸಹಜವಾಗಿರ್ಬೇಕು. ಅವಾಗ ಅವನು ಪತಿ ವಿಶ್ವಸ ಆತ್ಮ ಅಂತ ಹೇಳ್ತೀವಲ್ಲ, ಅವಾಗ ನಮ್ಮನ್ನ ಅವನು ತಗೊಳ್ತಾನೆ. ಅದಿಲ್ಲದೆ ಹೋದಾಗ ಅವನು ನಮ್ಮನ್ನ ಗ್ರಹಿಸೋಲ್ಲ. ಇದು ಮುಖ್ಯವಾದ, ಅದಕ್ಕೋಸ್ಕರ ಅದೆಲ್ಲ ಹೆದರ್ಕೊಳ್ಳೋದು ಇದೆಲ್ಲ ಯಾಕೆ ಇಷ್ಟೊಂದು ಎಕ್ಸಾಜರೇಟೆಡ್ ಆಗಿದೆ. ಯಾಕಂದ್ರೆ ನಾವು ಇವಾಗ ಆತರ ಇಲ್ಲ, ನಾವು ಸ್ತ್ರೀಯರೇ ಹಾಗಿಲ್ಲ, ಪುರುಷರು ಓದಿದ್ರೆ ಇನ್ನೂ ಕಷ್ಟ ಅವ್ರಿಗೆ. ನಾವೇ ಹಾಗಿಲ್ಲ, ನಮಗೆ ಅರ್ಥ ಆಗೋದಿಲ್ಲ, ಹೀಗೆಲ್ಲ ಇರ್ತಾರ ಹೆಂಗಸರು ಅನ್ನೋದ್ರ ಅನ್ಸುತ್ತೆ. ಆದ್ರೆ ನೀವು ಅಲ್ಲಿ ಹೋಗ್ಬೇಕು, ಗೋಟದ ಆ ಕಾಲಘಟ್ಟಕ್ಕೆ ಹೋಗಿ ಆತರ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮಾಳ್ವಾರ್ ಹೇಳಿದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜೀವಾತ್ಮದ ಸ್ವರೂಪವನ್ನ ವರ್ಣನೆ ಮಾಡುವಂಥದ್ದು. ನಮ್ಮನ್ನ ನಾವು ಕಾಪಾಡ್ಕೊಳಕ್ ಆಗೋದಿಲ್ಲ ಅನ್ನೋದು ನಮ್ಮ ಸ್ವರೂಪ. ಆ ಸ್ವರೂಪವನ್ನ ವಿವರಣೆ ಮಾಡ್ಬೇಕಾದ್ರೆ ಇದು ಹೆದರಿಕೆ, ಇದೆಲ್ಲ ಸಹಜವಾದ ಲಕ್ಷಣಗಳನ್ನ ಅವರು ಇಲ್ಲಿ ತೋರಿಸ್ತಾರೆ. ಈ
ಆ ಈ ಇದೇ ತರ ಈ ಮೂರು ಅವತಾರಿಕೆನಲ್ಲಿ ಹಾಡಿರ್ತಾರೆ. ಅಂಗ ಅಂತ ಹೇಳಿದಾಗ ಈ ಈ ಪದದಲ್ಲಿ ಅಂಗೋರ್ ಮಾಯೈನಾಲ್ ಅಂತ ಹೇಳ್ತಾರಲ್ಲ, ಎಲ್ಲಿ ಅಂಗ ಅಂತ ಹೇಳಿದಾಗ ಅದು ಪರಮಪದದಲ್ಲಿ. ಆ ಪರಮಪದದಲ್ಲಿ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಣ್ಣೋರ್ ಹೇಳಿದಾರಲ್ಲ, ಯಾರು ನಿತ್ಯ ಸೂರಿಗಳಿಗೆ ಅವ್ರಿಗೆ ಯಾವ ಕಷ್ಟವೂ ಇಲ್ಲ. ಕಷ್ಟ ನಿತ್ಯ ಸೂರಿ, ನಿತ್ಯರು, ಮುಕ್ತರು, ಬದ್ಧರು, ಜೀವಾತ್ಮಗಳಲ್ಲಿ 3 ತರ ಅಂತ ನಾವು ನೋಡಿದೀವಿ. ನಿತ್ಯರುಗಳು ಯಾವಾಗ್ಲೂ ಭಗವಂತನನ್ನ ಪಿರಿವಾಟ್ರಮೇ ಇಲ್ಲ ಅವ್ರಿಗೆ, ಅಂದ್ರೆ ಅವರು ಭಗವಂತನನ್ನ ಬೇರೆ ಆಗಿದ್ದೇ ಇಲ್ಲ. ಯಾವಾಗ್ಲೂ ವ್ಯೋಮಾಕಾಶದಲ್ಲೇ ಪರಮಪದದಲ್ಲೇ ಸಂತೋಷವಾಗಿ ಹೊಂದ್ಕೊಂಡು ಭಗವಂತನ ಅನುಭವಿಸ್ಕೊಂಡು, ಅವ್ರಿಗೆ ಏನು ಬೇರೆ ಏನು ಬೇಕಿಲ್ಲ, ಭಗವಂತನ ಅನುಭವಿಸ್ಕೊಂಡು ಸುಖವಾಗಿದ್ದಾರೆ. ಕಷ್ಟ ಅನ್ನೋದೇ ಏನು ಅಂತಾನೆ ಗೊತ್ತಿಲ್ಲ, ಯಾಕಂದ್ರೆ ಪ್ರಕೃತಿ ಮಂಡಲಕ್ಕೆ ಬಂದಿದ್ದೇ ಇಲ್ಲ ಅವರು. ಈ ಮುಕ್ತರು ಯಾರಪ್ಪ ಅಂತ ಹೇಳಿದ್ರೆ, ಬದ್ಧಚೇತನರಾಗಿದ್ದು, ಒಂದು ಕಾಲದಲ್ಲಿ ಬದ್ಧಚೇತನರಾಗಿ ಸಂಸಾರದಲ್ಲಿದ್ದು ಕಷ್ಟಪಟ್ಟು, ಆದ್ರೆ ಯಾವುದೋ ಒಂದು ಕಾರಣಾಂತರ, ಯಾವುದೋ ಭಕ್ತಿ ಯೋಗನೋ ಕರ್ಮಯೋಗನೋ ಯಾವುದೋ ಒಂದು ಯೋಗ ಮಾಡಿ, ಅದು ಶರಣಾಗತಿನೋ ಯಾವುದೋ ಒಂದು ಮಾಡಿ, ಆಮೇಲೆ ಅವರು ಮುಕ್ತಿ ಹೊಂದಿ ಅವರು ಬಂದಿರೋಂಥವ್ರು. ಅವರು ಇದರಲ್ಲಿ ಮೋಕ್ಷದಲ್ಲಿ ಸೌಖ್ಯವನ್ನು ಅನುಭವಿಸ್ತಾರೆ. ಇವರಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ವಿಣ್ಣೋರ್ಹಳ್ ನನ್ನಿ ಅವು ಯಾವಾಗ್ಲೂ ಭಗವಂತನನ್ನ ಕೈಂಕರ್ಯ ಮಾಡ್ತಾ ಇರ್ತಾರೆ. ನನ್ನೀರಾಟಿ ಒಳ್ಳೆ ಅಭಿಷೇಕ ಮಾಡಿ ಧೂಪ ದೀಪ ಎಲ್ಲ ಹಾಕಿ ಮಾಡ್ತಾ ಇರ್ತಾರಂತೆ. ಹಂಗ ಕೃಷ್ಣಾವತಾರ ಮಾಡೋ ಸಮಯ ಬಂದಾಗ ಆ ವಿಷಯವನ್ನ ಇಲ್ಲಿ ಹೇಳ್ತಾರೆ. ನೀವು ಹೋಗ್ಬೇಡ ಅಲ್ಲೆಲ್ಲ, ಯಾಕೆ ಹೋಗ್ತೀಯ, ನೀ ರಾಮಾವತಾರದ ಕಾಲದಲ್ಲಿ ಹೋದಾಗ ನಿನಗೆ ಎಷ್ಟು ತೊಂದರೆ ಕೊಟ್ರು ನೋಡೋ, ನಿನ್ನ ಹೆಂಡತಿನ ಕಳೆದೋಗೋ ತರ ಮಾಡ್ಬಿಟ್ಟು, ನಿನಗೆ ಚಪ್ಪಲಿ ಕೂಡ ಇಲ್ದಂಗೆ ಕಾಡಿಗೆಲ್ಲ ಕಳಿಸಿ ಮುಳ್ಳ ಮೇಲೆಲ್ಲ ನಡೆಸಿ ಎಲ್ಲ ಮಾಡಿದ್ದಾರೆ. 14 ವರ್ಷ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಹೋಗ್ಬೇಡ, ಅವ್ರಿಗೋಸ್ಕರ ನೀನೇ ಯಾಕೆ ಹೋಗ್ತೀಯ ಅಂತ ಹೇಳ್ತಾರೆ ಅಂತ. ಆವಾಗ ಅಂಗೋರ್ ಮಾಯೈನ ಅವಾಗ ಏನಂತೆ ಅಂತ ಹೇಳಿದ್ರೆ, ಎರಡು ವಿಷಯಕ್ಕೆ ಅವತಾರ ಮಾಡೋದಂತೆ. ಏನ್ 2 ವಿಷಯ ಅಂತ ಹೇಳಿದ್ರೆ, ಒಂದು ಆ ಬೆಣ್ಣೆ ತಿನ್ನಕ್ಕೆ, ಇನ್ನೊಂದು ಆ ನಪ್ಪಿನ ಮದುವೆ ಮಾಡ್ಕೊಳ್ಳೋದು. ಕೃಷ್ಣಾವತಾರದಲ್ಲಿ ಇಷ್ಟೇನಾ ಕೆಲಸ, ಇದಕ್ಕೇನ ಬಂದಿದ್ದು ಅಂತ ಹೇಳಿದ್ರೆ ಇದೆರಡನ್ನೇ ಹೇಳ್ತಾರೆ. ಒಂದು ಬೆಣ್ಣೆ ತಿಂದಿದ್ದು ಅದೇನೋ ಅಷ್ಟೊಂದು ಮಹತ್ವವಾದದ್ದ ಅಂತ ಹೇಳಿದ್ರೆ, ಇಲ್ಲಿ ಬೆಣ್ಣೆ ಅನ್ನೋದು ನವನೀತ, ಅದನ್ನ ನಾವು ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಜೀವಾತ್ಮನ ಸ್ವರೂಪ ಬೆಣ್ಣೆ. ಆ ನವನೀತ ಅದನ್ನ ತಿನ್ನೋಕೋಸ್ಕರ ಬಂದ. ಯಾಕಂದ್ರೆ ಅದನ್ನ ಕದ್ದು ಬೇರೆ ತಿಂದು ಕೆಟ್ಟ ಹೆಸರು ಬೇರೆ ತಗೊಂಡಲ್ಲ ಅಂತ ಹೇಳಿದ್ರೆ, ಕದ್ದು ತಿಂದು ಅಂತ ಹೇಳಿದ್ರೆ ವಂಜಕಳ್ವನ್ ಅಂತ ಒಂದು ಹೆಸರು ಬರ್ಬೇಕಾದ್ರೆ ಅದನ್ನ ನಾವು ತೀಕ್ಷ್ಣವಾಗಿ ನೋಡ್ಬೇಕು, ಆ ಅರ್ಥವನ್ನ ಸರಿಯಾಗಿ ನೋಡ್ಬೇಕು. ವಂಚಕಳ್ವನ ನಿಜವಾಗ್ಲೂ ಅವನು ವಂಚನೆ ಮಾಡದ್ನ ಅಂತ ಹೇಳಿದ್ರೆ 3 ತರ ವಂಚನೆ ಮಾಡ್ತಾನಂತೆ. ಯಾವಾಗ ಭಗವಂತ ನಮ್ಗೆ ಗೊತ್ತಾಗದೆ ಇರೋ ತರ. ಏನಪ್ಪಾ ಅಂತ ಹೇಳಿದ್ರೆ, ಜೀವಾತ್ಮನ ಜೊತೆಗೆ ಪರಮಾತ್ಮ ಇರ್ತಾನೆ ಅಂತ ಹೇಳಿದಾಗ, ಅವನು ಯಾವಾಗ ನಮ್ ಜೊತೆಗೆ ಬಂದ ನಮ್ಗೆ ಗೊತ್ತೇ ಇಲ್ಲ. ಅದಕ್ಕೂ ಅದನ್ನ ಕೂಡ ಇಲ್ಲಿ ಹಾಡುಗಳಲ್ಲಿ ಮುಂದೆ ತಿರುವಾಯ್ಮೊಳಿಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಬಂದಾಗ ಆ ಪದ್ಯವನ್ನ ಹೇಳಿ ನಾವು ನೋಡ್ಕೊಳ್ಳೋಣ ಹೇಗೆ ಅಂತ. ಹಾಗಾದ್ರೆ ಅವನು ಒಂದು ಅವನು ಯಾವಾಗ ಬಂದ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಕರುವಲ್ಲಿ ಉಂಟಾಗುವಾಗಲೇ ಜೊತೆಗೇ ಇರ್ತಾನೆ. ಅವನು ಎಳೆಯನಾಗಿ ಚಿಕ್ಕದಾಗಿ, ನಾವು ಯಾವಾಗ ಚಿಕ್ಕವಾಗಿ ಒಂದು ಸ್ವರೂಪ ಉಂಟಾಗುತ್ತೋ ತಾಯಿಯ ಗರ್ಭದಲ್ಲಿ, ಅವಾಗೇ ನಮ್ ಜೊತೆಗೆ ಬಂದ್ಬಿಟ್ಟಿರ್ತಾನೆ. ಅವಾಗ್ಲೂ ನಮಗ್ ಗೊತ್ತಿಲ್ಲ. ನಮ್ಮ ಜೊತೆಗೆ ಬಂದಿತ್ತು ಈ ಪ್ರವೇಶ ಮಾಡಿದಾಗ ಏನಾದ್ರು ಒಂದು ಆಗ್ಬೇಕಲ್ಲ, ದಡ್ಡಂತ ಬರೋದು ಏನೋ, ಅವಾಗ್ಲೂ ಸೈಲೆಂಟ್ ಆಗಿ ಬರ್ತಾನಂತೆ. ಮತ್ತೆ ನಮ್ ಜೊತೆಗೆ ಇದ್ದಾನೆ, ಅವಾಗ್ಲೂ ನಮ್ಗೆ ಅರಿವಿಲ್ಲ, ಇವಾಗ್ಲೂ ಇದ್ದಾನೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಇದು ವಂಚಕಳ್ವನ್ ಅಂದ್ರೆ. ಅವ್ನಿಗೆ ಇದ್ದಾಗ್ಲೂ ನಾವು ಅವನ್ನ ಗುರುತಿಸ್ಕೊಳ್ದೆ ಇರೋದು. ಇವಾಗ ಯಾರು ಹೇಳಿ ವಂಚಕರು? ನಾವೇ ತಾನೇ ವಂಚಕರು. ಈ ಆತ್ಮ ಅನ್ನೋ ವಸ್ತು ಭಗವಂತನಿಗೆ ಸೇರಿದ್ದು, ಅವನೆಲ್ಲ ಕಳ್ವನ್ನು ಕೊಡದೆ ಇರೋದು ನಾವು ಕಳ್ಳರು. ಆದ್ರೆ ನಾವೇನಂತೀವಿ, ವಂಚಕಳ್ವನ್ ಮಾಮಾಯನ್ ಅಂತ ಹಾಡೆಲ್ಲ ಹಾಡಿದ್ರಲ್ಲ ಅಂತ ಹೇಳಿದ್ರೆ, ಅವನು ಸಿಗಲಿಲ್ವಲ್ಲ ಅನ್ನೋದಕ್ಕೆ ಒಂದು ಭಕ್ತಿ ಇದ್ರಲ್ಲಿ ಹೇಳ್ತಾರೆ ಹೊರತು, ವಂಚಕಳ್ವನ್ ಅವನಲ್ಲ ಕಳ್ವನ್. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಯಾಕೆ ಈ ಹೆಸರೆಲ್ಲ ಇಟ್ಟು ಕರಿತೀರಾ, ನಾನೇನು ಕಳ್ತನ ಮಾಡ್ಲಿಲ್ಲ ಅಂತ. ಏನ್ ಕಳ್ತನ ಮಾಡ್ಲಿಲ್ವಾ ಅಂದ್ರೆ, ಹೌದು, ನಾವು ಕೃಷ್ಣಾವತಾರದಲ್ಲಿ ನೋಡ್ತೀವಿ ಎಷ್ಟೋ ಕಡೆ. ಯಾವಾಗ ಅಂತ ಹೇಳಿದ್ರೆ, ಈ ಉತ್ತರ ಗರ್ಭದಲ್ಲಿ ಮಗು ಕರಕಲಾಗ್ಬಿಟ್ಟಾಗ ಒಂದು ಅಶರೀರ ವಾಣಿ ಬರುತ್ತೆ. ಯಾರು ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರ್ತಾರೋ ಅವರು ಈ ಮಗುವನ್ನ ಈ ಸುಟ್ಟು ಹೋಗುವ ಕರಕಲಾಗಿ ಬಿದ್ದಿದೆಯಲ್ಲ, ಅದನ್ನ ಮುಟ್ಟಿದ್ರೆ ಅದಕ್ಕೆ ಜೀವ ಬರುತ್ತೆ ಅಂತ. ಎಲ್ಲರನ್ನು ಕೇಳ್ತಾರೆ. ಇವ್ರನ್ನ ಭೀಷ್ಮರನ್ನ ಕೇಳ್ತಾರೆ, ಅವ್ರು ಆಗಲ್ಲ ಅಂತ ಹೇಳ್ತಾರೆ. ವ್ಯಾಸರು ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಭೀಷ್ಮರು ನನ್ನ ಹತ್ರ ಬರ್ಲೇಬೇಡ ಅಂತ ಹೇಳ್ಬಿಡ್ತಾರೆ. ಶರಶೈಯಲ್ಲಿ ಇರ್ತಾರೆ, ಬರ್ಬೇಡ ಅಂದ್ಬಿಡ್ತಾರೆ. ವ್ಯಾಸರು ಆಗೋದಿಲ್ಲ ಅಂತಾರೆ. ವ್ಯಾಸರಿಗೆ ನಿಯಮ ಪದ್ಧತಿಯಲ್ಲಿ ಹಲವಾರು ಯೋನಿಗಳನ್ನ ನೋಡಿದವ್ರು ಅವರು. ಅಂದ್ರೆ ಅವರಿಂದ ಬೇಕಾದಷ್ಟು ಉತ್ಪತ್ತಿ ಆಗಿದೆ. ಅದರಿಂದ ಅವ್ರಿಗೂ ಆಗಲ್ಲ ಅಂತ ಹೇಳ್ತಾರೆ.
ಯಾರು ಇಲ್ಲದೆ ಇದ್ದಾಗ ಕೃಷ್ಣ ನಾನ್ ಮುಟ್ಲಾ ಅಂತ ಕೇಳ್ತಾನೆ. ಅವಾಗ ಎಲ್ಲರೂ ಗೊಳ್ಳಂತ ನಕ್ಬಿಡ್ತಾರೆ. ಯಾಕಂದ್ರೆ 16,108 ಪತ್ನಿಯರಿದ್ದಾಗ ಇವನು ಬ್ರಹ್ಮಚರ್ಯ ಹೇಗೆ ಪಾಲಿಸ್ತಾನೆ ಅಂತ. ಇದು ತುಂಬಾ ಆಶ್ಚರ್ಯವಾಗುವಂತ ಸಂಗತಿ. ಈ ತರದ್ದು ಅಘಟಿತ ಘಟನಾ ಸಾಮರ್ಥ್ಯ ಬೇರೆ ಯಾರಿಗೂ ಮಾಡಕ್ಕಾಗಲ್ಲ, ಭಗವಂತನಿಗೆ ಮಾತ್ರನೇ ಸಾಧ್ಯ ಅಂತ. ಏನು ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ಶಾಸ್ತ್ರದ ಪ್ರಕಾರ ಹೆಂಡತಿಯರ ಜೊತೆಗೆ ಸಮಾಗಮ ಮಾಡೋದು, ಅತಿಥಿಗಳು ಇವು ನಕ್ಷತ್ರಗಳನ್ನೆಲ್ಲ ನೋಡ್ಕೊಂಡು ಸರಿಯಾಗಿ ಮಾಡಿದ್ರೆ ಅದು ಬ್ರಹ್ಮಚಾರಿಗೆ ಈಕ್ವಲೆಂಟ್ ಅಂತ. ನೋಡಿ, ಹಾಗಿದ್ರೆ 16,108 ಪತ್ನಿಯರ ಜೊತೆಗೂ ಹೇಗೆ ಅವನಿಗೆ ಹಾಗಿರಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಅದು ಧರ್ಮಭೂತ ಜ್ಞಾನ ವಿಕಸಿತ ಆಗಿದ್ರಿಂದ ಎಲ್ಲ ಏಕಕಾಲದಲ್ಲಿ ಎಲ್ಲರ ಜೊತೆಗೂ ಇದ್ದ. ಆದ್ರೆ ಎಲ್ಲವನ್ನ ಈ ಬ್ರಹ್ಮಚರ್ಯವನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದ ಅವನು. ಅದರಿಂದ ಅವನು ವಾಮಪಾದ ಎಡಗಾಲಿನ ತುದಿನ ತಾಕ್ಸಿದ ಕೂಡಲೇ ಆ ಮಗುವಿಗೆ ಜೀವ ಬರುತ್ತೆ. ಇದು ಆಶ್ಚರ್ಯಕರವಾದ ಸಂಗತಿ. ಅದಕ್ಕೆ ಅಂಗೋರ್ ಮಾಯೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ, ಆ ತರ ಒಂದೆರಡೆಲ್ಲ ಮಾಡೋದು. ಇಲ್ಲಿ ಕೃಷ್ಣಾವತಾರ ಬಂದ್ಬಿಟ್ಟು ಬೇರೆ ಇನ್ನು ಕೆಲಸ ಅಂತ ಹೇಳಿದ್ರೆ, ಒಂದು ಬೆಣ್ಣೆ ತಿನ್ನಕ್ಕೆ, ಇನ್ನೊಂದು ಈ ನಪ್ಪಿನೈನ ಮದುವೆ ಮಾಡ್ಕೊಳಕಂತ. ಅಲ್ಲಿ ಹೇಳ್ತಾರಂತೆ, ಅಲ್ಲಿ ಕೃಷ್ಣ ಎಲ್ಲ ಜನಗಳೆಲ್ಲ ಕರೀತಾ ಇದ್ದಾರಪ್ಪ, ಅಲ್ಲ ತುಂಬಾ ಜನ ಶಾಪಗ್ರಸ್ತರಿದಾರಂತೆ, ಎಲ್ಲ ಬೇಡ್ಕೊಳ್ತಾ ಇದ್ದಾರೆ ಅವತಾರ ಮಾಡ್ಬೇಕಂದ್ರೆ. ಖಂಡಿತ ನೀನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಇಲ್ಲಿ ಅಂಗೋರ್ ಏತಿ ವಿಣ್ಣೋರ್ಹಳ್ ನಲ್ನೀರಾಟಿ ಅಂದೂಪಂತ ತರ ನಿಕ್ಕವೆ. ತುಂಬಾ ಎಲ್ಲ ಎಷ್ಟು ಧೂಪ ಹಾಕಿರ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಏನಿದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ತಿಕ್ಕಾಗಿ ಧೂಪ ಹಾಕಿರ್ತಾರೆ. ಈ ತರ ನಾವು ನೋಡ್ಬೇಕು ಅಂದ್ರೆ ಇಸ್ಕಾನ್ ಅಲ್ಲಿ ಹೋಗ್ಬೇಕು, ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ತರ. ನಿಜವಾಗ್ಲೂ ಆ ಧೂಪ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕಿ ಆ ಸ್ಕ್ರೀನ್ ತೆಗೆದಾಗ ಫಸ್ಟ್ಗೆ ದೇವ್ರು ಕಾಣಿಸೋದೇ ಇಲ್ಲ, ಆಮೇಲೆ ತಿಳಿ ಆಗತ್ತೆ. ಆ ಧೂಪ ಎಲ್ಲ ತಿಳಿ ಆದ್ಮೇಲೆ ದೇವ್ರು ಕಾಣಿಸುತ್ತೆ. ತುಂಬಾ ಅದ್ಭುತವಾದ ಒಂದು ದೃಶ್ಯ. ಇಲ್ಲೂ ಹಾಗೇನೆ ಇವರು ನಿತ್ಯ ಸುರಿಗಳೆಲ್ಲ ಧೂಪ ಹಾಕಿದಾಗ ಅವ್ರು ಹೇಳ್ತಾರೆ, ಇದು ನಪ್ಪಿನೈ ಮದುವೆ ಮಾಡ್ಕೊಳ್ಬೇಕಂತೆ ಅಂತ ಹೇಳ್ತಾ ಇದ್ದಾಳೆ ಅಂದ ತಕ್ಷಣ ನಪ್ಪಿನೈಗೋಸ್ಕರ ಅಲ್ಲಿಂದ ಜಂಪ್ ಮಾಡ್ತಾನಂತೆ. ಇದು ಆ ಜಂಪ್ ಮಾಡೋದನ್ನ ಇಲ್ಲಿ ಹೇಳ್ತಾರೆ, ಇಮಿಲ್ ಎತ್ತುವನ್ ಕೂನ್ ಕೋಟಿಡೈ ಅಂತ. ಇಮಿಲ್ ಅಂದ್ರೆ ಅದೇನೆ, ಈ 7 ಸಪ್ತ ವೃಷಭಗಳಿರತ್ತಲ್ಲ, ಈ ಸಪ್ತ ವೃಷಭಗಳು ಒಳ್ಳೆ ಕಪ್ಪು ಮೋಡಗಳ ತರ, ರಾಕ್ಷಸರ ತರ ದೊಡ್ಡ ದೊಡ್ಡ ಬೆಟ್ಟದ ತರ ಇರುತ್ತಂತೆ ಒಂದೊಂದನ್ನು ಗೂಳಿಗಳು. ಅವು ಮೂಗಿಂದ ಬೆಂಕಿಯನ್ನ, ಹೊಗೆಯನ್ನ, ವಿಷದ ಗಾಳಿಯನ್ನ ಊದ್ತಾ ಇದ್ವಂತೆ. ಇದಕ್ಕಿದಂಗೆ ಈ ಕುಂಭಭೋಜನ ಇದರಲ್ಲಿ ಗುಂಪಿನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಈ 7 ವೃಷಭಗಳು ಎಲ್ಲಪ್ಪ ಒಂದು ಸಂತೆಯಲ್ಲಿ ಹೋಗ್ತಾನೆ, ತುಂಬಾ ಚೆನ್ನಾಗಿದೆ ಕಟ್ಮಸ್ತಾಗಿ ಅಂತ ನೋಡ್ಕೊಂಡು ತಗೊಂಡ್ ಬಂದ್ಬಿಡ್ತಾನೆ. ತಗೊಂಡ್ ಬಂದ್ರೆ ನೋಡಿದ್ರೆ ವಿಚಿತ್ರವಾದ ಬಿಹೇವಿಯರ್ ಇದು. 7 ಅಡಗಿಸಕ್ಕೆ ಆಗೋದಿಲ್ಲ, ಬೇಜಾರಾಗ್ಬಿಟ್ಟು ಕೊನೆಗೆ ಕುಂಭಭೋಜ ಇವುಗಳನ್ನ ಯಾರು ಅಡಗಿಸ್ತಾರೋ. ಒಂದು ನಪ್ಪಿನೇನು ತುಂಬಾ ಸುಂದರವಾಗಿದ್ಲು, ಮನೆ ಮುಂದೆ ಫುಲ್ ಕ್ಯೂ ಎಲ್ಲ ಸ್ಟ್ಯಾಕಿಂಗು, ಅದಕ್ಕೆ ಅದನ್ನು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಸರಿ, ಇದು ಈಗ ಮಾಡಿದ್ರೆ ಹೇಗೆ ಅಂತ. ಯಾಕಂದ್ರೆ ಇವನಿಗೆ ಅದನ್ನ ಕಟ್ ಹಾಕಕ್ ಆಗ್ತಾ ಇರ್ಲಿಲ್ಲ ಕೊಟ್ಟಿಗೆನಲ್ಲ, ಅಷ್ಟು ಕಷ್ಟ ಆಗ್ಬಿಡೋದಂತೆ. ಈ 7 ವೃಷಭಗಳು ಯಾರು ಅಂತ ಹೇಳಿದ್ರೆ, ಕಾಲನೇಮಿ ಅನ್ನೋ ರಾಕ್ಷಸನನ್ನ ಭಗವಂತ ನಿರಸನ ಮಾಡಿರ್ತಾನೆ. ವಿಷ್ಣು ಆಗಿ ಗರುಡ ವಾಹನನಾಗಿ ಕಾಲನೇಮಿ ಅನ್ನೋ ರಾಕ್ಷಸನ ನಿರಸನ ಮಾಡಿರ್ತಾನೆ. ಅವನ ಮಕ್ಕಳು 7 ಜನ ಇರ್ತಾರೆ, ಗಂಡು ಮಕ್ಕಳು. ಅವ್ರಿಗೆ ತುಂಬಾ ಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವೇ ಅವರೆಲ್ಲಾನು ಗೂಳಿಗಳಾಗಿ ಹುಟ್ಟಿರ್ತಾರೆ. ಅವರು ಇಲ್ಲಿ ಬಂದು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇದರಲ್ಲಿ ಬಂದು ಸೇರ್ಕೊಂಡಾಗ ಇಮಿಲ್ ಅಂತ ಹೇಳಿದ್ರೆ ಆ ಭುಜದ ಮೇಲೆ ಒಂದು ಗುಪ್ಪು ತರ ಇರುತ್ತಲ್ಲ, ಆ ಕೊಂಬುಗಳು ಒಳ್ಳೆ ಶಾರ್ಪ್ ಆಗಿತ್ತು. ಆ ಇಮಿಲ್ ಅದೆರಡು ಮಧ್ಯೆ ಇವನು ಹೇಗೆ ಬಂದು ಅಲ್ಲಿಂದ ಜಂಪ್ ಹೊಡಿತಾನೆ ಅಂದ್ರೆ, ನೇರವಾಗಿ ಆ ಇಮಿಲ್ ಆ 2 ಕೊಂಬುಗಳಿದೆಯಲ್ಲ ಅದರ ಮಧ್ಯದಲ್ಲೇ ಹೋಗಿ ಜಂಪ್ ಹೊಡೆದು ಆ 7 ಗೂಳಿಗಳನ್ನು ಇದು ಅವುಗೆ ಹೆದೆ ಏರಿಸಿ, ಅವುಗಳನ್ನ ಕೊಲ್ಲೋದಿಲ್ಲ, ಹೆದೆ ಏರಿಸಿ ಅಡಗಿಸ್ತಾನೆ ಅಂತ ಅರ್ಥ. ಈ ಇನ್ನೊಂದು ಇದಕ್ಕೆ ತುಂಬಾ ಚೆನ್ನಾಗಿ ವ್ಯಾಖ್ಯಾತಕಾರರು ನಮ್ಗೆ ಅರ್ಥವನ್ನ ತೋರಿಸ್ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇದೆಲ್ಲ ನಡೆದಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಕಾಂಚೀಪುರದಲ್ಲೇ ನೀವು ನೋಡ್ಬೋದು. ಕಾಂಚೀಪುರದಲ್ಲಿ ಇಲ್ಲಿ ನಾವು ನೋಡೋದು ಅಂತ ಹೇಳಿದ್ರೆ, ಈ ಕಾಮಾಕ್ಷಿ ಅಮ್ಮನ ಕೋವಿಲ್ನಲ್ಲಿ ಅಲ್ಲಿ ಒಳಗಡೆ ಒಂದು ವಿಷ್ಣು ದೇವಾಲಯ, ವಿಷ್ಣು ಒಂದು ದಿವ್ಯದೇಶ ಇದೆ. ಅದು ಆ ದಿವ್ಯದೇಶ ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಗೋಡೆನಲ್ಲೇ ಇದರ ತರ ಕೆತ್ತಿರೋ ತರ ಇದೆ. ಅದನ್ನ ನೋಡ್ಬೇಕು. ಇದನ್ನೆಲ್ಲ ಗುರ್ತಿಟ್ಕೋಬೇಕು ಅಂತ ಹೇಳ್ತಾರೆ. ವೈಕುಂಠದಲ್ಲಿ ಹೋದಾಗ ಕೇಳ್ತಾರಂತೆ, ನೀವಲ್ಲಿ ಶ್ರೀರಂಗದಲ್ಲಿ ಒಂದಿತ್ತು ನೋಡಿದ್ರ, ಇಲ್ಲಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಗೋಡೆನಲ್ಲಿ ಒಂದಿತ್ತು, ಆ ದಿವ್ಯದೇಶವನ್ನು ನೋಡಿದ್ರ ಅಂತ ಹೇಳ್ತಾರೆ. ಅವಾಗ ನಾವು ನೋಡಿಲ್ಲ ಅಂತ ಹೇಳಿದ್ರೆ ಅಯ್ಯೋ ವೇಸ್ಟ್ ನೀವು ಅಂತ ಅನ್ನಿಸ್ಕೋಬೇಕಾಗತ್ತೆ. ಆ ತರ
ಆದ್ರೆ ನಿಜವಾಗ್ಲೂ ಅಲ್ಲಿ ಒಂದು ದಿವ್ಯದೇಶ ಇತ್ತು. ಅದು ಹೇಗೆ ಅಂದ್ರೆ ಈಗ್ಲೂ ಅಷ್ಟೇ, ಅಲ್ಲಿ ಹಿಂದ್ಗಡೆ ಅರ್ಚಕರನ್ನ ಕೇಳಿದ್ರೆ ತೋರಿಸ್ತಾರಂತೆ. ನಾನು ನೋಡಿಲ್ಲ, ಇದನ್ನ ಓದ್ಕೊಂಡಿದ್ದೆ ಅಷ್ಟೇ, ನಾನು ಬುಕ್ಕಲ್ಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಹಿಂದ್ಗಡೆ சொல்லுங்க ಸಬಿತಾ. ಇಲ್ಲ, ಕಳ್ವರ್ ಸನ್ನಿಧಿ ಅದು, ಕಳ್ವರ್ ಅದೇ ಕಳ್ವರ್ ಸನ್ನಿಧಿ. ಅಲ್ಲಿ ಆ ಕೊಳದಲ್ಲಿ ಎರಡು ಈಟಿ ಇದೆ. ಇದು ಹಳೆ ಕಾಲದ ಒಂದು ಸ್ಪೋರ್ಟ್. ಹೇಗೆ ಅಂದ್ರೆ ಇವಾಗ ಇದು ಬೋರ್ಡ್ ಇರುತ್ತಲ್ಲ, ಸ್ವಿಮ್ಮಿಂಗ್ ಪೂಲ್ದು ಜಂಪಿಂಗ್ ಬೋರ್ಡ್ ತರ ಇರುತ್ತಲ್ಲ, ಮೇಲಿಂದ ಹೀಗೆ ಜಂಪ್ ಮಾಡ್ತಾರಲ್ಲ, ಆತರ ಅಲ್ಲಿ ಹಳೆ ಕಾಲದಲ್ಲಿ ಅಡ್ವೆಂಚರ್ ಸ್ಪೋರ್ಟ್ ಹೇಗೆ ಅಂತಂದ್ರೆ, ಆ ಕೊಳದಲ್ಲಿ ಮಧ್ಯ ಹಿಂದೆ ಹಳೆ ದೇವಸ್ಥಾನದ ಮುಂದ್ಗಡೆ, ಅದು ಇವಾಗ ಅಷ್ಟೇನು ಇದರಲ್ಲಿ ಪ್ರತೀತಿಯಲ್ಲಿ ಇಲ್ಲ, ಯಾರು ಅಷ್ಟು ವಿಸಿಟ್ ಮಾಡೋದಿಲ್ಲ. ಬೇಕಾದ್ರೆ ನಾವು ಹಿಂದ್ಗಡೆ ಹೋದ್ರೆ ಸಣ್ಣ ದೇವಸ್ಥಾನ ಇದೆ, ಅದನ್ನ ನೋಡ್ಬೋದು. ಅಲ್ಲಿ ಅಲ್ಲಿ ವಿಷ್ಣು ದೇವಾಲಯ ಇತ್ತು ಮುಂಚೆ. ಏನೋ ಅನೇಕ ದೈನಂದಿಕ ಪ್ರಳಯದೆಲ್ಲ ಹಾಳಾಗತ್ತೇನೋ, ಆದ್ರೆ ಕೊಳ ಮಾತ್ರ ಏನ ಇದೆ. ಆ ಕೊಳದ ಮಧ್ಯದಲ್ಲಿ ಎರಡು ಈಟಿ ಇದೆಯಂತೆ. ಆ ಈಟಿ ಹೇಗಂದ್ರೆ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲಿ ಮೇಲಿಂದ ನೆಗಿಬೇಕು. ಆ ನೆಗೆದ್ರೆ ಸರಿಯಾಗಿ ಎರಡು ಈಟಿ ಮಧ್ಯಕ್ಕೆ ಜಂಪ್ ಮಾಡ್ಬೇಕು. ಒಂಚೂರು ಆ ಕಡೆ ಈ ಕಡೆ ಹೋದ್ರೆ ಪ್ರಾಣನೇ ಹೋಗ್ಬಿಡುತ್ತೆ. ಅದು ಒಂದು ಅಡ್ವೆಂಚರ್ ಸ್ಪೋರ್ಟ್. ಆ ತರ ಭಗವಂತ ಎಲ್ಲಿಂದ ಇದರಲ್ಲಿ ವೈಕುಂಠದಿಂದ ನೇರ ಈ ಇಮಿಲಿ ಯಾವುದು, ಈ ಎರಡು ಕೋಣಗಳ ಕೊಂಬು ಇರುತ್ತಲ್ಲ, ಅದ್ರ ಮಧ್ಯೆ ಜಂಪ್ ಮಾಡ್ದ ಅಂತ. ಎಷ್ಟು ಚೆನ್ನಾಗಿದೆ ಆ ಹೋಲಿಕೆ ನೋಡಿ. ಆ ತರ ಜಂಪ್ ಮಾಡ್ದ ಭಗವಂತ ಅಂತ ಹೇಳ್ತಾರೆ. ಇಮಿಲೇತುವನ್ ಕೋಟಿಡೈ ಆಡಿನೈ ಕೂತು. ಅದಷ್ಟೇ ಅಲ್ಲ, ಮತ್ತೆ ಈ ಕುಡಕೂತ್ ಕೊಡಗಳನ್ನ ಕಟ್ಕೊಂಡು ಜಗ್ಲಿಂಗ್ ಮಾಡೋದು, ಇದನ್ನೆಲ್ಲ ಮಾಡಿ ಅಡಲಾಯರ್ತಂ ಕೊಂಬಿನಕ್ಕೆ. ಇದನ್ನೆಲ್ಲ ಮಾಡಿದ್ ಯಾಕೆ ಅಂತ ಹೇಳಿದ್ರೆ, ಈ ಕೊಂಬಿನಕ್ಕೆ ಆಯರ್ ಕೊಂಬಿನಕ್ಕೆ, ಆಯಮಹಳ ಅಂತ ಹೇಳ್ತಾರೆ ನಪ್ಪಿನೈಗೆ, ಅವಳಿಗೋಸ್ಕರ ಮಾಡದ್ನಂತೆ. ಅವಳನ್ನ ಕೈ ಹಿಡಿಬೇಕು ಅನ್ನೋದಕ್ಕೋಸ್ಕರ ಮಾಡ್ದ ಇದೆಲ್ಲಾನು ಅಂತ. ಇದಿಷ್ಟು ನಾವು ಮೇಲ್ನೋಟಕ್ಕೆ ಅರ್ಥ ಅಂತ ನೋಡಿದ್ರೆ ಕೂಡ, ಸ್ವೋಪದೇಶದಲ್ಲಿ ಅನೇಕ ವಿಷಯಗಳು ಈ ಪದ್ಯದಲ್ಲಿ ಬರುತ್ತೆ. ಅದನ್ನ ಕೂಡ ನೋಡೋಣ. ಇದನ್ನ 10 ಹೊರೆ ಅಂತಂದ್ರೆ ಮೇಲ್ನೋಟಕ್ಕೆ ಏನು ವಿಶೇಷವಾಗಿ ಅರ್ಥ, ಈ ಪದ್ಯದ ಅರ್ಥ ಅಂತ ಗೊತ್ತಾಗತ್ತೆ. ಅದನ್ನ ನೋಡೋಣ. ಇಲ್ಲಿ ಒಂದು ಬೆಣ್ಣೆ ತಿನ್ನಕ್ಕೆ, ಇನ್ನೊಂದು ನಪ್ಪಿನ ಮದುವೆ ಮಾಡ್ಕೊಳ್ಳೋಕೆ ಬಂದಿದ್ದು ಅಂತ. ಹಾಗಿದ್ರೆ ಅಷ್ಟಕ್ಕೇನೆ ಒಬ್ಬಳಿಗೋಸ್ಕರನೇ ಬರ್ತಾನೆ. ಒಬ್ಬ ಪ್ರಹ್ಲಾದನಿಗೆ ಭಗವಂತ ಅವತಾರ ಮಾಡ್ತಾನೆ, ಒಬ್ಬ ಧ್ರುವನಿಗೆ ಬಂದು ಪ್ರತ್ಯಕ್ಷ ಆಗ್ತಾನೆ. ನೋಡಿ, ಯಾವಾಗ ತಿಳ್ಕೊಳ್ಬೇಕು, ಭಗವಂತ ನಾವು ಒಬ್ರು ಕರೆದ್ರೆ ಬರ್ತಾನೆ ಅಂದ್ರೆ, ನಾವು ಕರೆಯೋ ತರ ಕರೆದ್ರೆ ಬರ್ತಾನೆ. ಒಂದ್ ನಿಮಿಷ. ಸಾರಿ. ಓಕೆ, ಈ ಒಳ ಅರ್ಥಗಳನ್ನ, ಈ ಸ್ವೋಪದೇಶ ಅರ್ಥನ ನೋಡೋಣ ಈಗ. ಈ ಸಪ್ತವೃಷಭಗಳು ನಾನು ಹೇಳಿದ್ನಲ್ಲ, ಈ ಕಾಲನೇಮಿ ಪುತ್ರರು ಇವ್ರು ಆಗಿದ್ರು ಅಂತ, ಭಗವಂತನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಅಂತ ಬಂದವರು. ಆದ್ರೆ ಈ ನಿಜವಾಗ್ಲಿ ನೋಡಿದ್ರೆ ಅದಕ್ಕೊಂದು ಕಾರಣನೂ ಇರುತ್ತೆ. ಹೇಗೆ ಅಂದ್ರೆ, ನಪ್ಪಿನ್ನೈ ಮನೆಗೆ ಬಂದು ಭಗವಂತನಿಗೂ ನಪ್ಪಿನ್ನೈಗೂ ಸಂಶ್ಲೇಷ ಉಂಟು ಮಾಡಕ್ಕೆ ಕಾರಣವಾಗಿರ್ತಾರೆ. ಯಾಕೆ ಅವರು ಸಾಯ್ಲಿಲ್ಲ ಅಂತ ಹೇಳಿದ್ರೆ, ಇದು ತಿರುವಡಿ ಸಂಬಂಧ ಇತ್ತು. ಈ ಅಲ್ಲಿ ಮೇಲಿಂದ ನಗಿತಾನಲ್ಲ ಯಾರು, ಕೃಷ್ಣ, ಎಲ್ಲ ಒಟ್ಟಿಗೆ 7 ನೋಡಿ, ಯಾರೋ ಆಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು.
ಆಮೇಲೆ ಈ ಸಪ್ತ ವೃಷಭಗಳ ಮೇಲೆ ಅಲ್ಲಿಂದ ಅವನು ಅಲ್ಲಿಂದ ಜಂಪ್ ಮಾಡ್ತಾನಲ್ಲ, ಎಲ್ಲ ಒಟ್ಟಿಗೆ ಬರುತ್ತಂತೆ ಅಟ್ಯಾಕ್ ಮಾಡಕ. ಒಂದ್ರ ಮೇಲೆ ಎಲ್ಲ ನೆಗ್ದು ಎಲ್ಲಾನು ಹೆದೆ ಏರಿಸ್ತಾನೆ. ಅಂದ್ರೆ ಒಬ್ಳು ಯಾವ್ದು ಸಾಯಿಲ್ಲ. ಯಾಕೆಪ್ಪ ಅಂತ ಹೇಳಿದ್ರೆ ಭಗವಂತನ ತಿರುವಡಿ ಸಂಬಂಧ ಇತ್ತು, ಅದರಿಂದ ಅವಳಿಗೆ ಏನೂ ಆಗ್ಲಿಲ್ಲ ಅಂತಾರೆ. ಇದನ್ನ ವಾದಿಕೇಸರಿ ಅಳಿಗೆ ಮನವಾಳರ್ ಜಿಯರಿದಾರಲ್ಲ, ಅವರು ನಮಗೆ ತೋರಿಸ್ಕೊಡ್ತಾರೆ. ಇದನ್ನೇನಪ್ಪ ಅಂತ ಹೇಳಿದ್ರೆ ಈ ಕರುಮಾರಿ ಪಾಯ್ದಲ್ ಅಂತ ಒಂದು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಈ ಶೇರ, ಚೋಳ, ಪಾಂಡ್ಯನ್ ದೊರೆಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಆಳಿದ ಇದ್ರಲ್ಲಿ ಇದು ವೀರ ವಿளையாட்டு ಅಂತ ಇದು ಏನಪ್ಪಾ ಇದು ಅದಕ್ಕೇನು ಜಲ್ಲಿಕಟ್ಟು ಅದೆಲ್ಲ ಹೇಳ್ತಾರೆ, ಅದೆಲ್ಲ ವೀರ ವಿளையாட்டு. ಆ ತರ ಈ ಕೊಂಬನ್ನ ಎದೆ ಮುರಿಯೋದು ಇವೆಲ್ಲನೂ ವೀರ ವಿளையாட்டு. ಎಲ್ಲ ಆಡ್ಬೇಕು ಅದನ್ನೆಲ್ಲಾನು ತನ್ನ ಶಕ್ತಿಯನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ. ಹಾಗೆ ನೆಗೆಯೋದು, ಆಮೇಲೆ ಇದನ್ ಮಾಡೋದು, ತಪ್ಪಿಸ್ಕೊಳ್ಳೋದು. ಅದರಿಂದ ತಪ್ಪಿಸ್ಕೊಂಡಾಗ ಓಹೋ ಇವನು ತುಂಬಾ ಶಕ್ತಿವಂತ ಅಂತ ಹೇಳೋದು. ಈ ತರದ್ದೆಲ್ಲ ಆಟಗಳನ್ನ ಕರ್ಮಾರಿ ಪಾಯ್ದಲ್ ಅಂತ ಯಾಕೆ ಹೇಳಿದ್ರೆ, ಇದು ನೋಡಿ ಎಷ್ಟು ಈಗಿನ ಕಾಲಕ್ಕೂ ನಾವು ಇದನ್ನ ಮಾಡ್ತೀವಿ. ಮಾಕ್ ಡ್ರಿಲ್. ಈ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಈ ಆರ್ಮಿನಲ್ಲೆಲ್ಲಾನು ಯುದ್ಧ ಇಲ್ಲದೆ ಇದ್ದಾಗ ಏನ್ ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ, ಆಲಸಿಗಳಾಗಿರ್ತಾರೆ. ಆದ್ರೆ ಕಿಚನ್ ಕ್ಯಾಂಟೀನು ಅದೆಲ್ಲ ಲೈವ್ ಆಗೇ ಇರುತ್ತೆ, ಎಲ್ಲ ಊಟ ಮಾಡ್ತಾನೆ ಇರ್ತಾರೆ. ಅವಾಗ ಏನಾಗತ್ತೆ, ಅವಾಗ ಇದು ಅವ್ರಿಗೆ ಆಲಸಿಕೆ ಬಂದ್ಬಿಡುತ್ತೆ. ಆಲಸಿಕೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ತರ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಮಾಡಿಸ್ತಾ ಇರ್ತಾರಂತೆ. ಅದನ್ನೆಲ್ಲ ಹೇಳ್ತಾರೆ. ರಾಜರ ಕಾಲದಲ್ಲೆಲ್ಲ ಎಷ್ಟು ಇದಾಗಿತ್ತು. ಇದು ಕೂಡ ನಾವು ನೋಡ್ತೀರ, ವಿಲ್ಪುರ ವಿಳಮಂ ಅಂತ ಹೇಳ್ಬಿಟ್ಟು ಕೃಷ್ಣ ಬಲರಾಮ ಬಂದಾಗ ಕಂಸ ಅದಕ್ಕೆ ತಾನೇ ಕರೀತಾನೆ, ಹೋಗಿ ಆ ಕ್ರೂರನ ಕರ್ಕೊಂಡ್ ಬಾ, ಇದಿದೆ ಬಿಲ್ಲು ಕೋಶಾಗಾರ ಎಲ್ಲಾನು ಇದ್ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಅದೊಂದೊಂದು ಆಟ ಇದೆ ಅಂತ. ಅದೇ ತರ ದ್ರೋಣಾಚಾರ್ಯರು ಕೂಡ ಅಷ್ಟೇನೆ, ವರ್ಷಕ್ಕೊಂದ್ಸತಿ ಎಲ್ಲ ಪ್ರದರ್ಶನ, ತಾವು ಹೇಳ್ಕೊಟ್ಟಿದ್ದು ಶಿಷ್ಯರಿಗೆಲ್ಲಾನು ಪ್ರದರ್ಶನ ಮಾಡೋಕೆ ಅಂತ ಎಲ್ಲ ತೋರಿಸ್ತಾರಲ್ಲ, ಅದನ್ನ ಎಲ್ಲ ಇದ್ರಲ್ಲಿ ನೋಡ್ತೀವಿ ನಾವು. ಈ ಕ್ಷತ್ರಿಯರ ಇದ್ರಲ್ಲಿ ಮುಖ್ಯವಾಗಿ ಅದನ್ನೆಲ್ಲ ನೋಡ್ತೀವಿ. ಹೀಗಿರ್ಬೇಕಾದ್ರೆ ಇದನ್ನ ಈ ಆಟ ಅದಕ್ಕೆ ಹೇಗ್ ಬಂತು, ಹೇಗ್ ಆಡ್ದ, ಆಮೇಲೆ ಇದು ವೃಷಭಗಳೆಲ್ಲ ಸತ್ವ ಏನಾಯ್ತು, ಬರೀ ಕೊಂಬು ಮಾತ್ರ ಕಿತ್ಕೊಂಡು ಕೊಟ್ಟು ಕಾಲ್ ಕಟ್ಟಿಲ್ ಮೇಲೆ ಮಾಡೋದು ಹೇಳ್ತಾ ಹೋಗ್ತು. ಕೋಣಗಳೆಲ್ಲ ಸಾಯ್ಲಿಲ್ಲ. ಕಾರಣ ಭಗವಂತನ ತಿರುವಡಿ ಸಂಬಂಧ ಇದ್ರಿಂದ ಅವಕ್ಕೆಲ್ಲ ಮೋಕ್ಷ ಅಂತಾನೆ ಇಟ್ಕೊಳ್ಳಿ, ಇನ್ನು ಹೆಚ್ಚು ಕಡಿಮೆ ಎಣ್ಣೆನೋ ಹಾಗೆ. ಆಮೇಲೆ ಇಲ್ಲಿ ಈ ಇದಕ್ಕೆ ಅದಕ್ಕೆ ಅವಶ್ಯಕ ಅದನ್ನ ಹೇಳ್ತಾರೆ. ಆಮೇಲೆ ಶೂಟು ನನ್ ಮಾಲೆಗಳಂತ ಹೇಳ್ಬೇಕಾದಾಗ ಇಲ್ಲಿ ಪರತ್ವವನ್ನ ತೋರ್ಸುತ್ತೆ. ಹಾಗೆ ಇಲ್ಲಿ ಬಂದಿರೋದು ಅವಳಿಗೆ ನೋವು ಸಾಧಾರಣವಾದ ದೈವದಿಂದ ಅಲ್ಲ ಅಂತ ಹೇಳಿದಾಗ, ಶೂಟ ನನ್ ಮಾಲೆಗಳಂತ ಹೇಳ್ಬೇಕಾದಾಗ ಯಾವ ಹೆಸರನ್ನ ಹೇಳಿದ್ರೆ, ಯಾವ ಉಚ್ಚಿಷ್ಟ ಭಗವಂತ ಯಾವ ಪ್ರಸಾದವನ್ನ ಕೊಟ್ರೆ ಅವಳಿಗೆ ವಾಸಿ ಆಗತ್ತೆ ಅಂತ ಹೇಳಿದ್ರೆ, ಆ ಪರದೇವತೆ ಇದೆಯಲ್ಲ, ಭಗವಂತನ ಪರವಾಸುದೇವ ಇದನ್ನಲ್ಲ, ಅವನ ಹೆಸರುಗಳನ್ನ ಹೇಳಿದ್ರೆ ಮಾತ್ರನೇ ಇವಳು ಕಾಯಿಲೆ ಹೋಗೋದು ಅಂತ ಹೇಳೋದಕ್ಕೋಸ್ಕರ ಅದು ತೋರಿಸ್ಕೊಡ್ತಾರೆ. ಈ ಮಂಗಳಾಶಾಸನನೂ ಮಾಡ್ತಾರೆ. ಹೇಗಿದೆ ಅಂದ್ರೆ, ಬೆಣ್ಣೆ ತೊಡಗುಂಡು ಅಂತ ಹೇಳಿದಾಗ ಸೌಲಭ್ಯವನ್ನು ತೋರಿಸುತ್ತೆ ಭಗವಂತನ. ಅವನು ಬಂದು ಇಲ್ಲಿ ಬೆಣ್ಣೆ ಕದ್ದು ತಿನ್ನೋದು ಅನ್ನೋದು ಒಂದು ಸೌಲಭ್ಯ ಸೂಚಕ. ಅದೇ ತರ ಶೂಟು ನನ್ ಮಾಲೆ ಅಂತ ಹೇಳ್ಬೇಕಾದಾಗ ಪರತ್ವವನ್ನ ಸೂಚಿಸುತ್ತೆ. ಎರಡೂ ಇದೆ ಭಗವಂತನಲ್ಲಿ. ಆ ಗುಣಗಳಲ್ಲಿ ಸ್ವಪದೇಶ ಅರ್ಥದಲ್ಲಿ ನಾವು ಅದನ್ನ ನೋಡ್ಬೋದು. ಯಾಕಂದ್ರೆ ಪರತ್ವ ಇಲ್ಲದೆ ಹೋದ್ರೆ ಅವನಿಗೆ ನಮ್ಗೆ ಮೋಕ್ಷ ಕೊಡಕ್ಕೆ ಸಾಮರ್ಥ್ಯ ಇಲ್ಲದೆ ಹೋಗ್ಬಿಡುತ್ತೆ. ಅದೇ ತರ ಸೌಲಭ್ಯ ಇಲ್ಲದೆ ಹೋದ್ರೆ ನಾವು ಅವನ ಹತ್ರ ಹೋಗಕ್ ಆಗಲ್ಲ. ಅದೆರಡೂ ಸೂಚಕವಾಗಿ ಎರಡು ಗುಣಗಳಲ್ಲಿ ಹೇಳ್ತಾರೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದೆ ಏನಂದ್ರೆ, ಸಮಯ ಬಂದಾಗ ದೇವರು ತಾನೇ ಭೂಮಿಗೆ ಇಳಿದು ಬರ್ತಾನೆ ಅಂತ. ಅವಾಗ ಅಲ್ಲಿಂದ ಈಟಿಯ ಬೆಣ್ಣೆ ತೊಡ ಉಣ್ಣ ಮೋದು ಇಮೇಲೆ ಎತ್ತು ಅನ್ಕೊಂಡು ಅವನೇ ಬಂದು ಅಲ್ಲಿ ಜಿಗಿದು ಬರ್ತಾನೆ, ಅವತಾರ ಮಾಡಿ ಬರ್ತಾನೆ. ಯಾವಾಗ ಬರ್ತಾನೆ, ಏನು ಹೇಗ್ ಕಾಪಾಡ್ತಾನೆ ಅಂದ್ರೆ ಬರ್ತಾನೆ. ನಮ್ಗೆ ಸಮಯ ಬರಬೇಕು, ನಮ್ಗೆ ಪಕ್ವವಾಗಿರ್ಬೇಕು. ನಮ್ಮ ಭಕ್ತಿ ಪಕ್ವವಾಗಿದ್ದಾಗ ಖಂಡಿತ ಬರ್ತಾನೆ ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ. ತಡೆಗಳನ್ನ ನಿವಾರಿಸ್ಕೊಳ್ಬೇಕು ನಾವು. ಹೇಗೆ ಅದು ಆಗೋಲ್ವಲ್ಲ, ನಮ್ಮಿಂದ ಆಗೋದಿಲ್ವಲ್ಲ ಅಂತ ಹೇಳಿದ್ರೆ, ನಾವು ಎಷ್ಟರವರೆಗೂ ನಾವು ಸ್ವತಂತ್ರರು ನಮ್ಮನ್ನ ನಾವು ಕಾಪಾಡ್ಕೊಳಕ್ ಆಗತ್ತೆ ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿವರೆಗೂ ಈ ತಡೆಗಳನ್ನು ನಾವು ನಿವಾರಿಸ್ಕೊಳಕ್ ಆಗೋದಿಲ್ಲ. ಯಾವಾಗ ನಾವು ನಮ್ಮ ಪಾರತಂತ್ರ್ಯದ ಗುಣವನ್ನ ಪ್ರದರ್ಶಿಸ್ತೀವಿ, ಭಗವಂತನಲ್ಲಿ ನಾವು ಶರಣಾಗ್ತೀವಿ, ಆವಾಗ ತನ್ನಂತಾನೇ ಅವನು ಬರ್ತಾನೆ. ಇಲ್ಲಿ ಇದನ್ನ ಇದೇ ತರನೇ திருவாழ்மொழியிನಲ್ಲಿ ಬರುತ್ತೆ ಇದನ್ನು. வளமே உலகின் முதலாய வானோர் இறையை
களவே வெண்ணை ತೊಡವುಂಡು ಕಳ್ವಾ ಎನ್ಬನ್ ಪಿನ್ನೈಯುಂ. ಇದೇನೆ ಇವಾಗ ಇಲ್ಲಿ ನಪ್ಪಿನೈಗೋಸ್ಕರ ಬಂದ ಬೆಣ್ಣೆ ತಿನ್ನಕ್ಕೆ ಮತ್ತೆ ನಪ್ಪಿನೈಗೋಸ್ಕರ ಅಂತ ಇದೆಯಲ್ಲ, ಅದೇ ಹಾಡನ್ನ ತಿರುವಮುಡಿನಲ್ಲಿ ನಾವು ನೋಡ್ತೀವಿ. ಒಳವೆ ಒಳವೆ ಅಂತ ಹೇಳಿದ್ರೆ ಈ ಸಪ್ತ ಸಮುದ್ರ ಆವೃತವಾಗಿರೋ ಈ ಭೂಮಿನಲ್ಲಿ ಅದು ಅಂತ. ಮತ್ತೆ ಇನ್ನೊಂದು ಅರ್ಥ ಆಗತ್ತೆ, ಯಾವಾಗ್ಲೂ ಪ್ರೋಗ್ರೆಸಿವ್ ವರ್ಲ್ಡ್, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಬೆಳಿತಾನೆ ಇರುತ್ತೆ, ಬೇರೆ ಬೇರೆ ತರ ಇರ್ಬೇಕಾದ ಭೂಮಿಯಲ್ಲಿ ಮೊದಲಾಯ ವಾನೋರಿರೆ. ಇದಕ್ಕೆಲ್ಲಾನು ಮೊದಲ ಅಂತ ಹೇಳಿದ್ರೆ ಮೂರ್ತಿಗಳಲ್ಲಿ ಇವನೇ ಮೊದಲಾದ. ಕಳವೆ ಬೆಣ್ಣೆ ತೊಡವುಂಡ, ಕದ್ದು ತಿನ್ಬೇಕು ಅಂತ ಬೆಣ್ಣೆನ ಬಂದ. ಕಳ್ವಾ ಎನ್ಬನ್ ಪಿನ್ನೆಯು. ಆಮೇಲೆ ಇದನ್ನೆಲ್ಲ ಒಂದು ಕಳ್ವ ಅಂತ ಒಂದು ಹೆಸರನ್ನು ಇವನು ಸಂಪಾದಿಸ್ಕೊತಾನೆ. ಅದೇ ಕಳ್ವನೂರ್ ಅಂತ ಹೇಳೋದೇ ಕೋವಿಲ್ ಇದೆಯಲ್ಲ, ಈ ಹೆಸರಲ್ಲೇ ಬಂದಿದ್ದದು. ಇದಲ್ದೇನೆ ಇನ್ನೊಂದು ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ನಲ್ಲಿ ಅಲ್ಲೂ ಒಂದಿದೆ ಕಳ್ವನೂರ್ ಅಂತ. ಅಲ್ಲಿ ವಿಶೇಷವಾಗಿ ಈ ಗೋವುಗಳನ್ನೆಲ್ಲ ಇದು ಮಾಡ್ತಾ ಇದ್ದ, ಅಲ್ಲೇನೆ ಎಲ್ಲಾನು ಮೇಯಿಸ್ತಾ ಇದ್ದ ಅಂತ ಈ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ. ಅಲ್ಲಿ ಈ ತಿರುಮಂಗೈ ಆಳ್ವಾರ್ 11 ಗರುಡೋತ್ಸವ ಮಾಡ್ತಾರಲ್ಲ, ಇದರಲ್ಲಿ ಒಂದು ಊರು ಅಲ್ಲೂ ಅದೇ ಭಗವಂತನಿಗೆ ಇದೇ ಹೆಸರಿದೆ. ಯಾಕಂತ ಹೇಳಿದ್ರೆ ಇವನು ಈ ದ್ವಾಪರ ಯುಗದವರೆಗೆ ಕಾಯ್ತಾರಂತೆ. ಯಾವಾಗ ಎಲ್ಲಿವರೆಗೂ ಇವನು ಎಲ್ಲರನ್ನೂ ನೋಡ್ಕೊಂಡ ಅಂತ ಹೇಳಿದ್ರೆ, ದ್ವಾಪರ ಯುಗ ಮುಗಿಯೋವರೆಗೂ ಅವನು ಅವತಾರ ಮಾಡಿ ಅವ್ನು ಬೇಕು ಅಂದಾಗ ಜಗತ್ತು ಬರ್ತಾನೆ ಅಂತ ನಾವು ಹೇಳಿದ್ರೆ ಎಲ್ಲರನ್ನೂ ಕಾಪಾಡ್ತಾನೆ ಅಂತ. ಇನ್ನು ಈ ತುಳಸಿ ವಿಷಯಕ್ಕೆ ಬಂದಾಗ ಅದನ್ನು ಇಲ್ಲಿ ಹೇಳ್ತಾರೆ. 4 ಕಡೆ ತುಳಸಿಗಳನ್ನ ನಾವು ಪ್ರಸಾದವಾಗಿ ತಗೊಳ್ತೀವಲ್ಲ, ಅದಕ್ಕೆ ಎಷ್ಟೊಂದು ಅರ್ಥ ಇದೆ, ಗೊತ್ತಿರ್ಬೇಕು. ಎಲ್ಲ ತುಳಸಿ ಅಂದ ತಕ್ಷಣ ಎಲ್ಲರೂ ದಬ್ಬ ಅಂತ ತಗೊಳ್ತಾರೆ, ಯಾವ್ದೋ ಒಂದು ಅರ್ಧ ಕೆಳಗಡೆ ಬಿಸಾಕ್ತಾರೆ, ತುಳಿತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅದಕ್ಕೊಂದು ಅರ್ಥ ಇದೆ ನೋಡಿ. ಯಾವಾಗ್ಲೂ ಭಗವಂತನ ಆ ಪ್ರಸಾದವನ್ನ ಯಾವಾಗ್ಲೂ ನಾವು ಆ ತರ ಕಡೆಗಾಣಿಸ್ಬಾರ್ದು. ಎಷ್ಟು ಬೇಕೋ ಅಷ್ಟೇ, ತಿನ್ನೋ ಪದಾರ್ಥನೇ ಆಗ್ಲಿ ಅಥವಾ ತುಳಸಿನೇ ಆಗ್ಲಿ ಯಾವುದೇ ಆಗ್ಲಿ ಅದನ್ನ ಹಾಗೆ ಇಟ್ಕೊಳ್ಬೇಕು. ಈ ಇದನ್ನ ಇದು ಹಲವಾರು ಕಡೆ ತುಳಸಿನ ಅಲಂಕಾರ ಮಾಡ್ತಾರೆ. ತೋಳಿನ ಮೇಲೆ, ಎದೆ ಮೇಲೆ ಹಾಕಿರ್ತಾರೆ, ಆಮೇಲೆ ಶುಡರ್ ಮುಡಿ ಮೇಲೆ, ಆಮೇಲೆ ಕಿರೀಟದ ಮೇಲೆ ಹಾಕಿರ್ತಾರೆ, ಆಮೇಲೆ ಕಾಲಿನ ಮೇಲೆ ಹಾಕಿರ್ತಾರೆ. ಇದು ಯಾರ್ಯಾರಿಗೆ ಯಾವ್ಯಾವ್ದನ್ನ ಕೊಡ್ಬೇಕು ಅನ್ನೋದು. ಈ ತೀರ್ಥಗಳನ್ನೆಲ್ಲ ಕೊಡ್ಬೇಕಾದ್ರೆ ಕೂಡ ಅದಕ್ಕೊಂದು ಕ್ರಮ ಇದೆ. ಮೊದಲ ತೀರ್ಥ ಯಾರು ಕೊಡ್ಬೇಕು, ಉಪೇದ್ವಾರಗಳೆಲ್ಲ ಇರ್ತಾರಲ್ಲ ದೇವಸ್ಥಾನಗಳಲ್ಲಿ, ನೋಡ್ಕೊಂಡು ಮೊದ್ಲು ಇವ್ರಿಗೆ ಬೇರೆಯವ್ರಿಗೆ ಅದನ್ನೆಲ್ಲ ನೀವು ಮೇಲ್ಕೋಟೆನಲ್ಲಿ ಹೋಗಿ ನೋಡ್ಬೇಕು. ಇದನ್ನ ತುಂಬಾ ವಿಶೇಷವಾಗಿ ನಾವು ಗಮನಿಸ್ಬೋದು. ತೀರ್ಥ ಕೊಡಕ್ಕೆ ಭಾಷ್ಯಕಾರ ಸನ್ನಿಧಿ ಕೆಳಗೆ ಇಳಿದಾಗ ಒಬ್ಬೊಬ್ರು ನನ್ನ ಕಂಬದ ಹತ್ರ ನಿಂತಿರ್ತಾರೆ. ಸಾಲಾಗಿ ಎಲ್ಲರೂ ನಿಂತಿದ್ದಾಗ್ಲೂ ಒಬ್ರಾದ್ಮೇಲೆ ಒಬ್ರು ಕೊಟ್ಬಿಡಲ್ಲ. ಒಬ್ರಿಗೆ ಇಲ್ಲಿ ಕೊಡ್ತಾರೆ, ಆಮೇಲೆ ಇನ್ನೊಬ್ರು ಅಲ್ಲೆಲ್ಲೋ ನಿಂತಿರ್ತಾರೆ. ಸೆಕೆಂಡ್ ತೀರ್ಥ ಅವ್ರು ನೋಡ್ಕೊಂಡಾಗ ಅವ್ರಿಗೆ ಕೊಡ್ಬೇಕು. ಅಕಸ್ಮಾತ್ ಅದು ಮಿಸ್ ಆದ್ರೆ ಅವ್ರಿಗೆ ದೊಡ್ಡ ಜಗಳವೇ ಆಗ್ಬಿಡುತ್ತೆ. ಯಾಕಂದ್ರೆ ಮೊದಲ ತೀರ್ಥ ಯಾರು ಕೊಡ್ಬೇಕು, ಸೆಕೆಂಡ್ ತೀರ್ಥ ಯಾರು ಕೊಡ್ಬೇಕು, ಪ್ರಸಾದ ವಿಷಯದಲ್ಲೂ ಅಷ್ಟೇನೆ ಅವ್ರಿಗೆ ಹಾಗೇನೆ ಕೊಡ್ಬೇಕು. ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ತುಂಬಾ ಅದನ್ನ ಫಾಲೋ ಮಾಡ್ತಾರೆ ಮೇಲ್ಕೋಟೆನಲ್ಲಿ. ಅದೇ ತರನೇ ಇಲ್ಲೂ ಅಷ್ಟೇನೆ. ಈ ಪ್ರಸಾದಗಳನ್ನ ಕೊಡ್ಬೇಕಾದಾಗ ತೋಳ ಮೇಲೆ ಇರುತ್ತಲ್ಲ, ಆ ತುಳಸಿನ ಯಾರಿಗೆ ಕೊಡ್ತಾರೆ ಅಂದ್ರೆ ಉಭಯದಾರರಿಗೆ ಕೊಡ್ತಾರೆ. ದೇವಸ್ಥಾನದ ಉಭಯದಾರರು ಇರ್ತಾರಲ್ಲ ಅವರು ಕೊಡ್ತಾರೆ. ಈ ಹಾರ ತರ ಹಾಕಿರ್ತಾರಲ್ಲ ಅವರು ಧರ್ಮಕರ್ತ ಕೊಡ್ಬೇಕಂತೆ. ಅದನ್ನ ನೋಡಿ, ತುಳಸಿ ಹಾರವನ್ನ ಧರ್ಮಕರ್ತ ಕೊಡ್ಬೇಕು. ಆಮೇಲೆ ಈ ಮುಡಿ ಮೇಲೆ ಮುಡ್ಕೊಂಡಿರ್ತಾರಲ್ಲ, ಕಿರೀಟಕ್ಕೆ ಹಾಕಿರುವಂತ ತುಳಸಿನ, ಅದನ್ನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅರ್ಚಕರಿಗೆ ಕೊಡ್ಬೇಕು. ಉಚ್ಚಿಷ್ಟ ಅದೇ ಇರುತ್ತಲ್ಲ, ಅದನ್ನ ಉಚ್ಚಿಷ್ಟ ಅಂದ್ರೆ ಎಂಜಲು ಅಂತಲ್ಲ, ಅದು ಉಪಯೋಗಿಸಿದ್ದು ಅಂತ ಕೊಡಿ, ಶೇಷ ಅಂತ ಹೇಳ್ಬೇಕಾದ್ರೆ ಅವಾಗ ಅದನ್ನ ಆ ತುಳಸಿನ ಅರ್ಚಕರು ಕೊಡ್ಬೇಕು. ಮತ್ತೆ ಕಾಲಿನ ಮೇಲೆ ಇರೋದು ಯಾರಿಗೆ ಅಂದ್ರೆ ಭಾಗವತರಿಗೆ. ಕಾಲಿನ ಮೇಲೆ ಹಾಕಿದ್ದ ತುಳಸಿನೇ ನಮಗೆ ಬೇಕಾಗಿರೋದು. ಎಲ್ಲಾನು ನಾವು ಹಾಗೆ ಕೇಳಿ ಹಂಗಿದ್ ಮಾಡ್ಬಿಡೋದು. ಯಾಕಂದ್ರೆ ಅದಕ್ಕೊಂದು ಕ್ರಮ ಇದೆ, ಅದನ್ನ ಅನುಸರಿಸ್ತಾರೆ. ಆ ತರ ಕಾಲಿಗೆ ಪೂಜೆ ಮಾಡಿರೋ ತುಳಸಿನ ನಾವು ತಲೆ ಮೇಲೆ ಇಟ್ಕೊಂಡು ಅದನ್ನ ಗೌರವ ಕೊಡ್ಬೇಕು. ಅದು ಅಂತ ಈ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಇದರಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಈ ತುಳಸಿಗೆ ಅಷ್ಟೊಂದು ವಿಶೇಷ. ಭಗವಂತನಿಗೆ ಬೇರೆ ಏನು ಕೊಡದೆ ಹೋದ್ರೆ ಕೂಡ ಪರವಾಗಿಲ್ಲ. ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾರಲ್ಲ, ಅದು ನಾನ್ ಕಣ್ಣಲ್ಲೇ ನೋಡಿ ಅದನ್ನೆಲ್ಲ ಗ್ರಹಿಸ್ತೀನಿ ಅಂತ ಭಗವಂತ ಹೇಳಿದ್ರೆ ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನೇ ಈ ತಿರುವಾಮಣಿ ಇದರಲ್ಲಿ ಮೊದಲನೇ ದಶಕದಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಉಂಡಾಯ್ ಉಲಹೇಳು ಮುನ್ನಮೇ ಅಂತ ಹೇಳಿ ಅದು ಬರುತ್ತೆ. ಫುಲ್ ಹಾಡೋ ಅಷ್ಟು ಬೇಡ. ಮಣ್ಕರ ಏನಯ್ಯೋಣ್ ಮರುಂಡೋ. ಇವ್ ಭಗವಂತನಿಗೆ ಔಷಧಿ ಯಾವ್ದಪ್ಪ ಅಂತ, ಅಷ್ಟೊಂದು ಬೆಣ್ಣೆ ಎಲ್ಲ ತಿನ್ಬಿಟ್ಟಿರ್ತಾನಲ್ಲ, ಬೆಣ್ಣೆ ಎಲ್ಲ ತುಂಬಾ ಹೆಚ್ಚಿಗೆ ತಿಂದು
ಮಣ್ಣೆಲ್ಲ ತಿನ್ಬಿಟ್ಟಿರ್ತಾನಲ್ಲ ಆಟ ಆಡ್ಬೇಕಾದ್ರೆ. ಆ ಮಣ್ಣು ಯಾಕೆ ಅಷ್ಟೊಂದು ಬೆಣ್ಣೆ ತಿಂದ ಅಂತ ಹೇಳಿದ್ರೆ ಮಣ್ಣು ತಿಂತಾ ಇದ್ದಂತೆ ಆಟ ಆಡ್ಬೇಕಾದ್ರೆ. ಬಲರಾಮ ಬಂದು ಅಮ್ಮ ಇವ್ನು ಮಣ್ಣು ತಿಂತಾ ಇದ್ದಾನೆ ಅಂತ ಹೇಳಿದಾಗ ತೋರ್ಸು ಬಾಯಿಂದಾಗ ಅವಾಗ ಇಡೀ 14 ಪ್ರಪಂಚವನ್ನ ತೋರಿಸ್ತಾನಲ್ಲ, 14 ಪ್ರಪಂಚನೂ ಎಲ್ಲ ಮಣ್ಣುಲ ಹಮ್ಮ ಎಲ್ಲ ನುಂಗಿರ್ತಾನಲ್ಲ, ಅದೆಲ್ಲ ಜೀರ್ಣ ಆಗ್ಬೇಕಾದ್ರೆ ಬೆಣ್ಣೆನೂ ತಿನ್ಬೇಕು. ಅವಾಗ ಬೆಣ್ಣೆ ತಿಂದಾಗ ಅದು ಹೊಟ್ಟೆನಲ್ಲಿ ಏನು ಸಂಕಟ ಹಾಕ್ದಂಗೆ ಅವನಿಗೆ ಜೀರ್ಣ ಆಗ್ಬಿಡುತ್ತೆ. ಈ ಇವನಿಗೆ ಮುಖ್ಯವಾಗಿ ಇವನಿಗೆ ಬೆಣ್ಣೆ ಸಿಗ್ತಾ ಇರ್ಲಿಲ್ವಾ? ಇವಳು ಯಶೋದೆ ಮನೆಯಲ್ಲಿ ಇಲ್ಲೇ ಇರೋ ಹಸು ಕರುನ ಅವಳ ಮನೇಲಿ ಇಲ್ಲೇ ಇರೋ ಬೆಣ್ಣೆನ ಅಂತ ಹೇಳಿದ್ರೆ ಇವನು ಯಾಕೆ ಇದನ್ನ ಇದ್ ಮಾಡ್ದ ಅಂದ್ರೆ ಈಟಿಯ ಬೆಣ್ಣೆ ತೊಡ ಉಣ್ಣ. ಈ ಹಾಡಲ್ಲಿ ನೋಡಿ, ಇದು ಪರ್ಟಿಕ್ಯುಲರ್ ಇದರಲ್ಲಿ ತಿರುವಿರತನಲ್ಲಿ ಬರುತ್ತೆ, ಈಟಿಯ ಬೆಣ್ಣೆ ತೊಡ ಉಣ್ಣ ಮೋದ. ಈ ಭಾಗವತರ ಸ್ಪರ್ಶ ಆಗಿರುತ್ತಲ್ಲ, ಅವ್ರದ್ದು ಕಡೆದು ತೆಗಿತಾರಲ್ಲ, ಅವ್ರ ಕೈ ಮುಟ್ಟಿರೋ ಬೆಣ್ಣೆ ಇವನಿಗೆ ತುಂಬಾ ಇಷ್ಟ ಅಂತ. ಅದು ಏನು ಆಶ್ಚರ್ಯ, ಭಗವಂತನಿಗೆ ಅವನು ಮುಟ್ಟಿರೋದು ಬೇಕು. ಭಾಗವತರು ತೊಡ ಉಣ್ಣ ಅಂದ್ರೆ ಭಾಗವತರ ಸ್ಪರ್ಶವಾದ ಬೆಣ್ಣೆ ಅಂತ ಅರ್ಥ. ತಿರುಮಂಗಿ ಆಳ್ವಾರ್ ಮಡಲಲ್ಲೂ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ತಾರಾರ್ತಡಂತೋಳ್ಹಳ್ಳುಳ್ಳಳಮುಂ ಕೈ ನೀಟಿ ಅಂತ ಹೇಳ್ತಾರೆ. ಈ ಅವನು ಒಂದು ಯಾರಿಗೋ ಮನೆಗೆ ಹೋಗ್ತಾನಂತೆ. ಈ ರೆಡ್ ಹ್ಯಾಂಡೆಡ್ ಆಗಿ ಅವನು ಸಿಕ್ಕಾಕೊಳ್ಳೋದು ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಶಿರಿಯ ಮಡಲ. ಅದನ್ನ ಹೇಳ್ತಾ ಹೋದ್ರೆ ಸಮಯ ಆಗತ್ತೆ ಇವಾಗ ಜಾಸ್ತಿ, ಅದು ಬೇಡ. ಸುಮ್ಮನೆ ಅಷ್ಟು ಮಾತ್ರ ಹೇಳ್ತೇನೆ. ಹೇಗೆ ಅಂದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ, ಹೋಗಿ ಎಲ್ಲ ಬೆಣ್ಣೆ ತಗೊಂಡು ಎಲ್ಲರಿಗೂ ಕೊಡ್ತಾ ಇದ್ದಾನೆ. ಕೋತಿಗೆ, ಅಲ್ಲಿ ತನ್ನ ಸ್ನೇಹಿತರಿಗೆ, ಎಲ್ಲಾರ್ಗು. ಅವರು ಬೆಕ್ಕು ಗಿಕ್ಕು ಎಲ್ಲ ತಿನ್ಕೊಂಡು ಎಲ್ಲ ಮನೆಯೆಲ್ಲ ಚೆಲ್ಲಾಡಿ ಎಲ್ಲ ಆಯ್ತು. ಮತ್ತೆ ಈ ನಾನೇನು ಮಾಡ್ಲಿಲ್ಲ ಅನ್ನೋತ್ರ ಅಲ್ಲಿ ನಿಂತಿದ್ರೆ ಮನೆಯವರು ಬಂದ್ಬಿಟ್ಟಾಗ ಇವನು ಇನ್ನೂ ಏನಾದ್ರು ಇದೆಯಾ ಕೆಳಗಡೆ ಅಂತ ಒಳಗಡೆ ಕೈ ಹಾಕ್ತಾ ಇದ್ದಾನೆ. ದೊಡ್ಡ ಮಡಿಕೆನಲ್ಲಿ ಊರಿನಲ್ಲಿ ಕಟ್ಟಿರ್ತಾರಲ್ಲ, ಕೈ ಒಳಗಡೆ ಹಾಕ್ತಾನಂತೆ. ಕೈ ಒಳಗಡೆ ಹಾಕ್ದಾಗ ಏನಾಗತ್ತೆ, ಇದೆಲ್ಲ ಅಲ್ಲಿ ಆ ಮಡಕೆಗೆ ಕತ್ತ ಸುತ್ತಲೂ ಬೆಣ್ಣೆ ಇರುತ್ತಲ್ಲ, ಅದೆಲ್ಲ ಮೈಗೆಲ್ಲ ಮೆತ್ಕೊಂಡಿರುತ್ತೆ. ನಾನೇನು ತಿಂದಿಲ್ಲ ಅಂತ ಹೇಳಿದ್ರೆ ಅವ್ರು ಬಾಕಿಯವರೆಲ್ಲ ಇರ್ತಾರಲ್ಲ, ಅವನ್ ಕೊಟ್ಟ ನಾವೇನು ಕೇಳಲಿಲ್ಲ ಅಂತ ಹೇಳ್ಬಿಡ್ತಾರೆ. ಇವನ್ ಮೇಲೆ ಇಡ್ತಾರೆ ಚಾಡಿ. ಅವನ್ ಕೊಟ್ಟ ನಾವೇನು ಕೇಳಲಿಲ್ಲ, ಅವನೇ ಕೊಟ್ಟ ಅಂತ. ಇವನು ನಾನೇನು ತಿನ್ಲಿಲ್ಲ ಅಂತ ಹೇಳ್ತಾನೆ. ತಿನ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಮೆತ್ಕೊಂಡಿದೆಯಂತೆ. ಆ ರೌಂಡ್ ಆಗ ಮಡಕೆ ಇರುತ್ತಲ್ಲ, ಅದೇ ಶೇಪಲ್ಲಿ ಇವನಿಗೆ ತಾರಾರ್ತಡಂ ತೋಳ್ಹಳ್ಳುಳ್ಳಳಂ ಕೈ ನೀಟಿ, ಆ ತೋಳು ಅಷ್ಟೊಂದಕ್ಕೂ ಹಾಗೆ ಬೆಣ್ಣೆ ಎಲ್ಲ ಆಗಿದೆಯಂತೆ. ಇದನ್ನ ಅದೇ ತಿರುಕಳ್ವನೂರು ಅಂತ, ಇದು ಕಾಮಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ಇರುವಂತ ದಿವಿದೇಶ. ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ರು. ವೀತಿರಂದ ಉಲ ಹೇಳು, ಈ ಮಂಗಳಾಶಾಸನ ಮಾಡ್ಬೇಕಾದ್ರೆ ಕೂತಿರೋ ಕಡೆನೆ 7 ಲೋಕವನ್ನು ಆಳುವಂತ ಶಕ್ತಿ ಅವನಿಗಿದೆ. ಸಂಕಲ್ಪ ಮಾತ್ರದಿಂದ ಆ ಶಂಗೋಲನ್ನ ವಿಶ್ವಕ್ಸೇನರಿಗೆ ಕೊಟ್ಟು ಬರೀ ಕಣ್ಸನ್ನೆಯಿಂದಾನೆ ಎಲ್ಲೆಲ್ಲಿ ಏನೇನ್ ನಡಿಬೇಕು ಅನ್ನೋದನ್ನ ನಿರ್ವಾಹ ಮಾಡುವಂತ ಶಕ್ತಿ ಅವನಿಗಿದೆ. ಅದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ಅವತಾರ ಮಾಡುವಂತ ಸಂಕಲ್ಪ ಮಾತ್ರದಿಂದ ಮಾಡೋಕ್ಕೂ ಅವನಾಗತ್ತೆ. ಅದಕ್ಕೆ ಅವಾಗ ಹೇಳಿದಾಗ ಈಟಿ ಎಣ್ಣೆ ತೊಗೊಂಡು ತುಂಬಾ ಇವಾಗ ಕೆಲವರು ಹಿಂಗೇನೆ ಏನಾದ್ರೂ ಇದಕ್ಕಿದಂಗೆ ಸಾಯಂಕಾಲ ಎಲ್ಲೋ ಚಾಟ್ ತಿನ್ಬೇಕು ಅಂತ ಆಸೆ ಆಗ್ಬಿಡುತ್ತೆ. ಎಲ್ಲ ಹುಡ್ಕೊಂಡು ಆ ತಕ್ಷಣ ವಿತಿನ್ ಫ್ಯೂ ಮಿನಿಟ್ಸ್ ದೇ ವಿಲ್ ಬಿ ಆ ಶಾಪ್ ಮುಂದೆ ಇರ್ತಾರ ಅಲ್ವಾ. ಭಾಗವತರನ್ನ ಭಕ್ತರನ್ನ ಕಾಪಾಡಬೇಕು, ಆಶ್ರಿತರನ್ನ ಪರಿತ್ರಾಣಾಯ ಸಾಧೂನ ಇವ್ರನ್ನ ಕಾಯ್ಬೇಕು ಅಂತ ಇದ್ರೆ ಯಾರಿಗೂ ಕಾಯಲ್ಲ. ನಿತ್ಯ ಸೂರಿಗಳನ್ನ ಅವರು ಅಷ್ಟೊಂದು ಧೂಪ ಎಲ್ಲ ಹಾಕಿರಲ್ಲ. ಒಂದು ಕ್ಷಣದಲ್ಲಿ ಜಗದ್ ಬಿಟ್ಟು ಬಂದು 106 ವರ್ಷ ಇದ್ದು ಕೃಷ್ಣಾವತಾರ ಮುಗಿಸ್ಕೊಂಡು ವಾಪಸ್ಸು ಹೋಗ್ತಾನಂತೆ. ವಾಪಸ್ ಹೋದಾಗ ಏನಾಗತ್ತೆ, ಅದೇ ಇವಳು ತಾಂಬ ಕಳೆರ್ ಅದ್ರಲ್ಲಿ ಕಟ್ಟಿರ್ತಾಳಲ್ಲ ಯಶೋದ, ಗುರ್ತಿರತ್ತಂತೆ. ನೀನು ಇಲ್ಲೇ ಇದ್ಯಾ, ನಾವು ಏನದು ಗುರ್ತು ಅಂತ, ಏನಿಲ್ಲ ಅಂತ ಹಾಗೆ ಸವರಿಸ್ಬಿಡ್ತಾನಂತೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ, ತೋರ್ಸೋದಿಲ್ಲ ಅವನು. ಆ ತರ ಅವನು ಆಶ್ರಿತರನ್ನ ಕಾಪಾಡ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ನೆಪ ಮಾಡ್ಕೊಂಡು ಹೇಗಾದ್ರೂ ಬಂದು ಮಾಡೇ ಮಾಡ್ತಾನೆ ಅಂತ. ಈ ಭಾಷಣದಲ್ಲಿ ತಿರುವಾಪುಳಿ 4-5 ಇದೆಯಲ್ಲ, ಅದನ್ನು ಬೇಕಾದ್ರೆ ನೋಡೋಣ. ಅದು ತುಂಬಾ ಚೆನ್ನಾಗಿದೆ. ಹೇಗೆ ಅಂದ್ರೆ வீத்திருந்தூல ஹேழும் தனிக்கோல் செல்ல வீவில் ஷேக் ஆத்தல் மிக்காளும் அம்மானே வெம்மா பிளந்தான் தன்னை போத்தேன்றே ಕೈಗಳಾರ ತೊಳೆದು ಮಾಲೆಗಳ್. ಇದು ಶೂಟು ನನ್ ಮಾಲೆಗಳ್ ಅಂತ ಇಲ್ಲಿ ಬಂತಲ್ಲ, ಅದೇ ತರ ಇಲ್ಲೂ ಅಷ್ಟೇ. ತೊಳೆದು
சொல்மாலைகள் ஏத்தனோ தேர்கினி என்ன குறை ಎಳೆಯುಮೆ ಎಳುಮೆಯುಮೆ. ಏನು ಭಗವಂತನನ್ನ ಸ್ತೋತ್ರ ಮಾಡೋರಿಗೆ, ಅವನನ್ನ ಹಾಡೋರಿಗೆ ಏನು ಕಡಿಮೆ. ಅದು ಇಲ್ಲಿ ಭಾಗವತರನ್ನ ತುಂಬಾ ಹೊಗಳ್ತಾರೆ ಈ ಪೂರ್ತಿ ದಶಕದಲ್ಲಿ. ಯಾಕಂದ್ರೆ ಭಗವಂತನನ್ನ ಹಾಡೋರು ಭಗವಂತನನ್ನ ಯಾವಾಗ್ಲೂ ಸ್ಮರಿಸ್ಕೊಳ್ತಾರೆ. ಯಾಕಂದ್ರೆ ಅನನ್ಯಾಶ್ಚಿಂತೆ ಅಂತವನು ಏ ಜನ ಪರಿಭಾಸತೆ ಅವನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅವನ ಚಿಂತೆಯಲ್ಲಿ ಇರೋರಿಗೆ ಅವರ ಚಿಂತೆಯನ್ನು ಭಗವಂತ ಮಾಡ್ತಾ ಇರ್ತಾನೆ. ಅವರಿಗೆ ಏನು ಒಳ್ಳೇದು ಮಾಡ್ಲಿ ಅಂತ ನೋಡಿ ಮಾಡ್ತಾ ಇರ್ತಾನಂತೆ. ಅದನ್ನ ಇಲ್ಲಿ ಈ ಹಾಡಲ್ಲಿ ತೋರಿಸ್ತಾರೆ. ಇದು ಮಂಗಳಾಶಾಸನ ಮಾಡೋದು ಈ ಶರಣಾಗತಿ. ಇಲ್ಲಿ ಶರಣಾಗತಿನ ಮಾಡೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಹೇಗೆ ಈ ಭಗವಂತನನ್ನ ನಾವು ನಂಬಿದ್ರೆ ಅವ್ರು ನಮ್ಮನ್ನ ಕೈ ಬಿಡೋದಿಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಹಾಗೇನೆ ಅಲ್ಲಿ ಯಾರು ಶರಣಾಗತಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಈ ಗೋಪಿಕೆಯರೆಲ್ಲಾನು ಈಗಾಗಲೇನೆ ಭಗವಂತನ ಸಂಶ್ಲೇಷ ಬೇಕು ಅಂತ ರಾಮಾವತಾರದಲ್ಲಿ ಅವರೆಲ್ಲ ಋಷಿಗಳಾಗಿದ್ದವರು. ಆ ಋಷಿಗಳಾಗಿದ್ದಾಗ ಕರದೂಷಣರ ನಿರಸನ ಮಾಡಿದಾಗ ಸೀತೆ ಬಂದು ಭಗವಂತನನ್ನ ಕಟ್ಟಿ ಹಿಡ್ಕೊಂಡಾಗ ಅವ್ರಗಳಿಗೂ ಎಲ್ಲ ಆಶ್ರಮವಾಸಿಗಳಿಗೆಲ್ಲ ಆಸೆ ಆಗತ್ತಂತೆ ಭಗವಂತನನ್ನ ಕಟ್ಟಿ ಹಿಡ್ಕೊಳ್ಬೇಕು. ಆಗ್ಬೋದಾ ಅಂತ ಕೇಳಿದಾಗ ಇವಾಗಿಲ್ಲ, ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಹೇಳ್ತಾನಂತೆ. ಇವಾಗ ಆಗೋದಿಲ್ಲ, ಇದು ಬರೀ ಎಕ್ಸ್ಕ್ಲೂಸಿವ್ಲಿ ಸೀತೆ ಮಾತ್ರ ರಿಸರ್ವ್ಡ್ ಅಂತಾರಲ್ಲ, ಆತರ ಇವಾಗ ಆಗೋಲ್ಲ, ಆಮೇಲೆ ಮುಂದಿನ ಜನ್ಮದಲ್ಲಿ ನೋಡೋಣ ಅಂತಾರೆ. ಆವಾಗ ಅವರಿಗೆ ವರವಾಗಿ ಕೊಟ್ಟಿದ್ದು ಅವರೆಲ್ಲಾನೇ ಈಗ ಗೋಕುಲದಲ್ಲಿ ಗೋಪಿಕೆಯರಾಗಿ ಬಂದು ಭಗವಂತನ ಸಂಶ್ಲೇಷ ಪಡೆದು ಅನುಭವಿಸ್ತಾ ಇರುವಂಥದ್ದು. ಮುಂದಿನ ಈ ಹಾಡನ್ನ ಮಾತ್ರ ಹಾಡೋಣ, ಯಾಕಂದ್ರೆ ಅರ್ಥ ಹೇಳಿದ್ರೆ ಸ್ವಲ್ಪ ತಡ ಆಗತ್ತೆ, ಲೇಟ್ ಆಗ್ಬಿಡುತ್ತೆ. ಇಲ್ಲದ್ರೆ ನಿಲ್ಲಿಸ್ಕೊಂಡ್ಬಿಡೋಣ ಇಲ್ಲಿಗೆ, ಅಷ್ಟೇ ಸಾಕು. ಮುಂದಿನ ಕ್ಲಾಸ್ ಇದು ನನಗೆ ರುಕ್ಮಿಣಿ ಮತ್ತೆ ಕವಿತಾ ಇವ್ರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ದೇಶಿಕರ ಸನ್ನಿಧಿಗೆ ಡೊನೇಷನ್ಸ್ ಕೊಟ್ಟಿದ್ದಾರೆ. ರುಕ್ಮಿಣಿ ಮೂರು ಪಾಕೆಟ್ ಅಲ್ಲಿ ಅವರು ಡೊನೇಟ್ ಮಾಡಿದ್ದಾರೆ. ಕವಿತಾನು ಅಷ್ಟೇನೆ. ಹೀಗೆ ಐ ವಿಲ್ ಅಗೇನ್ ಅದನ್ನ ಇನ್ನೊಂದ್ಸತಿ ಹಾಕ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಇದು ಮಾಡಿ. ಯಾರು ನೀವೇ ಬೇಕಾದ್ರೂ ಕಳಿಸಿ, ಆದ್ರೆ ನಿಮ್ಮ ಯಾರು ಕಳಿಸಿದೀರಾ ಅನ್ನೋದು ನನಗೊಂದು ಇನ್ಫಾರ್ಮೇಶನ್ ಕೊಟ್ರೆ ನಾನು ಫಾಲೋ ಅಪ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ರೆಸೀಟು ಇದು ಎಲ್ಲ ಬರ್ಲಿಲ್ಲ ಅಂತ ಹೇಳಿದ್ರೆ. ಆಮೇಲೆ ಇನ್ನು ಒಂದು ಸ್ಮಾಲ್ ಕರೆಕ್ಷನ್, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆ 3000 ಕೊಟ್ಬಿಟ್ರೆ ಲೈಫ್ ಟೈಮ್ ಅಂತ ಅನ್ಕೊಂಡಿದ್ದೆ. ಆತರ ಇಲ್ವಂತೆ. ಒನ್ಸ್ ಇನ್ ಅ ಇಯರ್ ನಿಮಗೆ ಯಾವಾಗ ಬೇಕಾದ್ರೂ ಅದನ್ನ ಮಾಡ್ತಾರೆ. ನೀವು ಆ ಡೇಟ್ಗೆ ಹೋದ್ರೆ ಫುಲ್ ಡೇ ಅವತ್ತು ಕೈಂಕರ್ಯ ಎಲ್ಲ ಮಾಡಿ ಪ್ರಸಾದ ಎಲ್ಲ ಕೊಡ್ತಾರೆ. ಅದು ನಾನು ಅನ್ಕೊಂಡೆ ಪುದುವಟ್ಟ ತರ 3000 ಹಾಕ್ಬಿಟ್ರೆ ಎವ್ರಿ ಇಯರ್ ಆ ಡೇಟಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ನಿನ್ನೆ ಇವರು ರುಕ್ಮಿಣಿ ಕೊಟ್ಟಾಗ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಹೇಳಿದ್ರೆ ಇಲ್ಲ ಒಂದ್ಸತಿ ಮಾಡ್ತಾರೆ ಅಂತ. ಇದೇನು ಆತರ ಏನು ಸ್ಟ್ರಿಕ್ಟ್ ಆಗಿಲ್ಲ. ನಾವು ಸುತ್ತೆ ಕಾಲಕ್ಕೆ ಹೋಗ್ಬೇಕಾದ್ರೆ ಅರ್ಚಕರಿಗೆ ಫೋನ್ ಮಾಡ್ಬಿಟ್ಟು ಹೋದ್ರೆ ಅವರೆಲ್ಲ ನಮಗ್ ಪಾಪ ಪ್ರಸಾದ ಕೈಂಕರ್ಯ ಎಲ್ಲವನ್ನ ಮಾಡ್ತಾರೆ. ಆದ್ರೆ ನಮ್ಮದು ಅಂತಾನೆ ಪೂಜೆ ಇದ್ದಾಗ ವಿಶೇಷವಾಗಿ ಬೇಗ ಹೋದಾಗ ಎಲ್ಲವನ್ನೂ ಮಾಡ್ತಾರೆ. ನಮಗಾಗೆ ಪ್ರಸಾದ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾರೆ. ಅದು ಒಂದಿದೆ. ಮತ್ತೆ ಸಾಧ್ಯವಾದ್ರೆ ನೆಕ್ಸ್ಟ್ ಇಯರ್ ಸ್ತೋತ್ರ ಪಾಠಕ್ಕೋ ಅಥವಾ ಇನ್ಯಾವುದಕ್ಕೋ ಒಂದು ಹೋಗಿ ಅನ್ವಯ ಮಾಡ್ಕೋಬಹುದು ನಾವು. ಅವಾಗ್ಲೂ ನಮಗೆ ಇದ್ರ ಪರಿಚಯ ಆಗುತ್ತೆ, ಚೆನ್ನಾಗಿರುತ್ತೆ. ಡೊನೇಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದು ಬೇರೆ ವಿಷಯ. ನನಗೆ ನಮ್ಮ ಕ್ಲಾಸಿಂದ ಆದಷ್ಟು ಜನ ಕೊಡೋಣ ಅಂತ. ಯಾಕಂದ್ರೆ ದೇಶಕರಿಂದ ನಮಗೆ ತುಂಬಾ ಪ್ರಯೋಜನ ಪಡ್ಕೊಂಡಿದೀವಿ. ಇವತ್ತಿಗೆ ನಾವು ಒಂಥರ ಬೇರೆ ವ್ಯಕ್ತಿಗಳಾಗಿ ಮಾರ್ಪಾಟಾಗಿದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಅವರೇನೆ, ಸ್ವಾಮಿ ದೇಶಿಕರ ಕಾಂಟ್ರಿಬ್ಯೂಷನ್ನೇ. ಅದರಿಂದ ಮಾಡೋಣ ಅಂತ. ಯಾರಾದ್ರೂ ನೀವಾಗೆ ನೀವು ಪೇ ಮಾಡಿ. ನಾನು ಇನ್ನೂ ಒಂದು ಮಾಡಿದ್ದೀನಿ, ಯಾಕಂದ್ರೆ ಸ್ಕೈಪ್ ಅಲ್ಲಿ ಹಾಕಿದ್ದೀನಿ ನೋಡಿ. ಸ್ಕ್ಯಾನ್ ಮಾಡ್ಬೇಕು ಅಂತಿದ್ರೆ ಇದು ವಾಟ್ಸಪ್ ಅಲ್ಲೇ ಇದ್ದಾಗ ಅಲ್ಲೇ ಹಾಗೆ ಸ್ಕ್ಯಾನ್ ಮಾಡೋದು ಕಷ್ಟ ಆಗತ್ತೆ. ಇನ್ನೊಂದು ಫೋನ್ ಯೂಸ್ ಮಾಡ್ಬೇಕಾದ್ರೆ ಸ್ಕೈಪ್ ಅಲ್ಲಿ ನಾನು ಹಾಕಿದ್ದೀನಿ. ಅದನ್ನ ಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಡೀಟೇಲ್ಸ್ ಸುಮ್ಮನೆ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಅವ್ರಿಗೆ ಫಾಲೋ ಅಪ್ ಮಾಡಿ ಐ ಸಿ ದಟ್ ವಿಲ್ ಗೆಟ್ ದ ರೆಸೀಟ್ಸ್ ಇದೆಲ್ಲ. ಥ್ಯಾಂಕ್ ಯು ವೆರಿ ಮಚ್. நம்மாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம். सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति. ओम शांति शांति शांतिः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै
ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಬಿತಾ.